ಪ್ರೆಸೆಂಟೇಷನ್ ಆಗಿದೆ. ಒಬ್ಬೊಬ್ಬರಾಗಿ ತಮ್ಮ ಹೆಸರು ಊರು ಹೇಳಿ ತಮ್ಮ ಅಹವಾಲನ್ನ ಸಲ್ಲಿಸ್ಬೋದು. ಯೋಜನೆಗೆ ಸಂಬಂಧಿಸಿದಂತೆ ಸಂಕ್ಷಿಪ್ತವಾಗಿಲಿ ಎಲ್ರಿಗೂ ಮಾತಾಡೋಕ್ಕೆ ಅವಕಾಶ ಕೊಡ್ತೀವಿ. ತಮ್ಮ ಅಹವಾಲನ್ನ ಯೋಜನೆ ಪರವಾಗಿ ತಾವೆಲ್ಲ ಮಾತಾಡ್ಬೋದು. ಹಾಗೆ ಎಲ್ರಿಗೂ ಅವಕಾಶವಾಗೋದಕ್ಕೆ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾತನಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಒಂದು ನಿಮಿಷ, ನೀವು ಸಂಕ್ಷಿಪ್ತ ಅಂತ ಮಾತಾಡ್ಲಿಕ್ಕೆ ಬರೋದಿಲ್ಲ. ಇದು ಸಾರ್ವಜನಿಕ ನೀವು ಅಹವಾಲು ಕೇಳಬೇಕು. ಕೇಳುವ ಪೇಷನ್ಸ್ ನಿಮಗಿರಬೇಕು. ಯಾರು ಸಂಕ್ಷಿಪ್ತ ಯಾರ್ಯಾರು ಏನು ಮಾತಾಡ್ತಾರೋ ಅದನ್ನು ಕೇಳುವ ವ್ಯವಧಾನ ನಿಮಗಿದ್ರೆ ಮಾತ್ರ ಕರಿಬೇಕು ಸಭೆನ. ಆ ವ್ಯವಧಾನ ಇದೆಯಾ? ಏನು ಸಂಕ್ಷಿಪ್ತ ಮಾಡಬೇಕು? ಏನು ಸಂಕ್ಷಿಪ್ತ ಮಾಡಬೇಕು? ನಮ್ಮ ಇಡೀ ಜೀವನ ಹೋಗ್ತಾ ಇದೆ, ನೀವು ಸಂಕ್ಷಿಪ್ತ ಮಾಡೋದು ಏನನ್ನ? ಏನು ಸಂಕ್ಷಿಪ್ತ ಮಾಡ್ತೀರಿ? ನಮ್ಮ ಭವಿಷ್ಯ 100 ವರ್ಷದ ಪರಂಪರೆ ಇದು ಹೋಗ್ತಾ ಇದೆ, ಅದನ್ನು ಸಂಕ್ಷಿಪ್ತವಾಗಿ ಹೇಳ್ಬೇಕಾ? ನೀವು ಜನರ ಧ್ವನಿಯನ್ನ ಹತ್ತಿಕ್ಕುವಂತ ಕೆಲಸ ಸರ್ಕಾರ ಮಾಡಬಾರ್ದು, ಅಧಿಕಾರಿಗಳಾಗಿ ನೀವು ಮಾಡಬಾರ್ದು. ನೀವು ಕೇವಲ ನಮ್ಮ ಧ್ವನಿಯನ್ನ ತೆಗೆದುಕೊಂಡೋಗಿ ಸರ್ಕಾರಕ್ಕೆ ಮುಡಿಸೋದಷ್ಟೇ ಕೆಲಸ ವಿನಃ ನಮ್ಮನ್ನು ಹತ್ತಿಕ್ಕುವ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಮ್ಮನ್ನು ಹತ್ತಿಕ್ಕುವ ಕೆಲಸ ಮಾಡಿ ನಮ್ಮ ಧ್ವನಿ ನೀವು ಯಾರು ಹತ್ತಿಕ್ಕಲಿಕ್ಕೆ? ನಿಮಗೇನು ಅಧಿಕಾರ ಯಾರು ಕೊಟ್ಟಿದ್ದಾರೆ? ಯಾರು ಕೊಟ್ಟಿದ್ದಾರೆ ನಿಮ್ಗೆ ಅಧಿಕಾರನ? ಇವತ್ತು ಈಗೇನು DPR ನಿಮ್ಮ ಬಗ್ಗೆ ಓದಿದ್ದೀರಿ, ವಿಜಯ್ ಅವರು ಏನು ಓದಿದ್ದೀರಲ್ಲ, ಇದೊಂದು ಹರಿಕತೆನಾ ಇದು? ಈ DPR ಅನ್ನ ಅಟ್ಲೀಸ್ಟ್ ಸಾರ್ವಜನಿಕರಿಗೆ ಎಲ್ಲರಿಗೂ ಸಹ ಒಂದು ಮುದ್ರಣ ಕೊಟ್ಟು ಕನ್ನಡದಲ್ಲಿ ಕೊಡಿ, ಅವರು ಓದಿಕೊಳ್ಳಿ, ಆಮೇಲೆ ನಿಮ್ಮ ಅಹವಾಲನ್ನು ಕೇಳಿ ನಾವು ಉತ್ತರ ಕೊಡ್ತೇವೆ. ಇವತ್ತು ಬಂದು ನಿಂತ್ಕೊಂಡು 10 ನಿಮಿಷದಲ್ಲಿ 40 ನಿಮಿಷದಲ್ಲಿ ನೀವು ಕೇಳ್ಕೊಂಡು ಜನರ ಹತ್ರ ಪ್ರಶ್ನೆ ಕೇಳಿದ್ರೆ ಜನ ಏನು ಕೊಡಬೇಕು? ಜನಸಾಮಾನ್ಯರಿಗೆ ಅರ್ಥ ಆಗ್ಬೇಕಲ್ಲ. ಅವ್ರಿಗೆ ಅರ್ಥ ಆಗ್ತಾ ಇದೆಯಾ? ಜನರಿಗೆ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತದೆಯಾ? ಸಾರ್ವಜನಿಕ ಅಹವಾಲನ್ನು ಕಡಿಬೇಕಾದ್ರೆ ನಿಮ್ಮ ಸುಪ್ರೀಂ ಕೋರ್ಟ್ ಆದೇಶ ಏನು ಹೇಳಿದೆ? ನೀವು ಏನು ಮಾಡ್ತಾ ಇದ್ದೀರಿ ಅದನ್ನ ಸಾರ್ವತ್ರಿಕವಾಗಿ ಕೊಡಬೇಕು. DPR ಕೊಟ್ಟಿದ್ದೀರಿ ಅಂತ ಹೇಳಿದ್ರಿ, ಎಲ್ಲಿ DPR ಕೊಟ್ಟಿದ್ದೀರಿ? ಕೊಡ್ಲಿಲ್ಲ ಇವತ್ತಿಗೆ. ಒಂದು ಈ DPR ಸಂಬಂಧಪಟ್ಟಂತೆ ಬೇಡ, ಈಗ ನೀವು ಅದು ಸೂಕ್ಷ್ಮತೆ ಇದೆ ಅಂತ ಇಟ್ಕೊಳ್ಳೋಣ, ಒಪ್ಕೊಳ್ತೇನೆ. ನೀವು ಇವತ್ತಿಗೆ ಓದಿದ್ದೀರೋ ಇದನ್ನ ಸಾರ್ವಜನಿಕರಿಗೆ ಕೊಟ್ಟಿದ್ರೆ ನಾವು ಸಿದ್ಧತೆ ಮಾಡಿ ಬರ್ತೀವಿ. ನಿಮ್ಮ ಜನ ಕೂತ್ಕೊಳ್ಳಿ, ನಾವು ಮಾತನಾಡ್ತೇವೆ. ನಿಮ್ಮ ಸೈಂಟಿಸ್ಟ್ ಯಾರಿದ್ದಾರೆ, ಅಥವಾ ನಿಮ್ಮ ಭೂ ವಿಜ್ಞಾನಿಗಳು ಯಾರಿದ್ದಾರೆ, ಸರ್ಕಾರದ ತಾಂತ್ರಿಕ ವಿಜ್ಞಾನಿಗಳು ಯಾರಿದ್ದಾರೆ, ಕರೀರಿ. ನಾವು ಸಹ ನಮ್ಮ ಕಡೆಯಿಂದ ನಾವು ಎಲ್ಲ ಸೈಂಟಿಸ್ಟ್ ಇಂದ ಹಿಡಿದು ಎಲ್ಲರನ್ನೂ ಕರೆಸ್ತೇವೆ, ಕೂತ್ಕೊಂಡು ಚರ್ಚೆ ಮಾಡೋಣ. ಬೇಕಾದ್ರೆ ಇನ್ಸೈಡ್ ಚರ್ಚೆ ಮಾಡಬೇಕು ಅಥವಾ ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡಬೇಕು, ಮಾಡಕ್ಕೆ ನಾವು ಸಿದ್ಧ ಇದ್ದೇವೆ. ನೀವು ರೆಡಿ ಇದ್ದೀರಾ? ನೀವು ಸಿದ್ಧ ಇದ್ದೀರಾ? ಯಾವುದಾದ್ರೂ ನಾವು ರೆಡಿ ಇದ್ದೇವೆ, ಸಿದ್ಧ ಇದ್ದೀರಾ? ಇದ್ರ ಬಗ್ಗೆ ಬೇಕು, ನಮ್ಮ ವಿಚಾರ ಬೇಕು. 2006ನೇ ಇಸ್ವಿಯಲ್ಲಿ ಈ ಯೋಜನೆ ಬಗ್ಗೆ ನೀವು ಶುರು ಮಾಡಿದಂಥದ್ದು. ಈಗ 2024ಕ್ಕೆ ಬಂದಾಗ 10,000 ಕೋಟಿ ಬಂತು. ಪ್ರಾರಂಭದಲ್ಲಿ 4,000 ಕೋಟಿ, 6,000 ಕೋಟಿ, 8,000 ಕೋಟಿ, 10,400 ಕೋಟಿಗೆ ಬಂದ್ಬಿಟ್ಟಿದೆ. ಈಗ ಕಾರ್ಯ ಪ್ರಾರಂಭ ಆಗುವ ಮೊದಲೇ 17 ವರ್ಷದಲ್ಲಿ ಇದರ ವೆಚ್ಚ ಇದೆಯಲ್ಲ, ಒಂದಕ್ಕೆ ಎಷ್ಟು ಮಟ್ಟಾಯ್ತು? 10,500 ಕೋಟಿ ಆಯ್ತು. ಸರಿ, ಈ ಪ್ರಾಜೆಕ್ಟ್ ಅಲ್ಲಿ ನೀವು ಏನು ವೆಚ್ಚವನ್ನು ಮಾಡಿದಿರಿ, ಯಾವುದಕ್ಕಾಗಿ ಮಾಡ್ತಾ ಇದ್ದೀರಿ? ಸರಿ, ಇಷ್ಟಕ್ಕೂ ಸಹ ನೀವೇ ಒಂದು ಮಾತನ್ನ ಕೊನೆಯ ವಿಡಿಯೋ ಪ್ರೆಸೆಂಟೇಷನ್ ಮಾಡೋ ಸಂದರ್ಭದಲ್ಲಿ ಕೊನೆಯ 1 ನಿಮಿಷದಲ್ಲಿ ಹೇಳಿದಿರಿ. ಏನು ಹೇಳಿದಿರಿ ಇದರಲ್ಲಿ? ಕೊನೆಗೆ ಇದನ್ನ ನೀರನ್ನ ಮೇಲ್ಗಡೆ ಎತ್ಕೊಳ್ಳಿಕ್ಕೆ, ಸಾರಾಗುವಾಗ ಹೋಗ್ತದೆ, ಮೇಲ್ಗಡೆ ಎತ್ಕೊಳ್ಳಿಕ್ಕೆ ವಿಂಡ್ ಮಿಲ್ ಮತ್ತು ಸೌರ ವಿದ್ಯುತ್ತನ್ನು ಬಳಸ್ತೇವೆ ಅಂತ ಹೇಳಿದಿರಿ ನಿಮ್ಮ ವಿಡಿಯೋದಲ್ಲಿ. ಈಗ ಇದೆ. ಹಾಗಿದ್ರೆ ಅದೇ ವಿಂಡ್ ಮಿಲ್ ಅನ್ನ ಅಥವಾ ಸೌರ ವಿದ್ಯುತ್ ನೀವು 2,000 ಮೆಗಾವ್ಯಾಟ್ನಲ್ಲಿ ಉಪಯೋಗಿಸ್ತೀರಿ ಅಂತ ಆದ್ರೆ ಇದನ್ನ ಪ್ರಾರಂಭಕ್ಕೂ ಸಹ ಸಂಪೂರ್ಣ ಮಾಡಿದ್ರೆ ಇಡೀ ಪರಿಸರ ಉಳಿತದಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಗೌರವಯುತವಾಗಿ ಒಂದು ಪ್ರಶ್ನೆ ಕೇಳ್ತೇನೆ, ಬೇಸರಿಸಬಾರ್ದು, ವೈಯಕ್ತಿಕ ತೆಗೆದುಕೊಳ್ಬಾರ್ದು. ಭೂಮಿಯ ಮೇಲ್ಭಾಗದ ಸುರಂಗದಲ್ಲಿ ಎಷ್ಟು ತೊಂದರೆ ಇದೆ ಅನ್ನೋದು ಬಹುಶಃ ಸ್ವತಃ ತಮ್ಮ ಆವಾಸ ಸ್ಥಾನ ಸುರಂಗದ ಮೇಲ್ಗಡೆಗೆ ಇದೆ ಅಂತ ಅಂದ್ಕೊಂಡಿದ್ದೇನೆ. ಅಲ್ಲಿ ಪರಿಸರ ಸೂಕ್ಷ್ಮ ಜೀವಿಗಳು ಇವತ್ತಿಲ್ಲ. ಅಲ್ಲಿ ಎಷ್ಟು ಅವಘಡನೆ ಆಗ್ತದೆ ಅನ್ನೋದು ಬಹುಶಃ ನಿಮಗೂ ದಿವಸ ಗೊತ್ತಿರಬಹುದು. ಹಾಗಾಗಿ ಅಧಿಕಾರ ಒಂದು ಭಾಗ ಆದರೆ ಮಾನವೀಯತೆ ದೃಷ್ಟಿಯಿಂದ ಇನ್ನೊಮ್ಮೆ ಯೋಚನೆ ಮಾಡಿ. ಇಲ್ಲಿ ಭೂಗತವಾಗಿ ಭೂಮಿಯ ಈ ಡ್ಯಾಮಿನ, ಶರಾವತಿ ಡ್ಯಾಮಿನ 500 ಮೀಟರ್ ಅಡಿಯಿಂದ ತಲಕಾಳಕೊಪ್ಪಕ್ಕೆ ಹೋಗೋ ತನಕ 1.5 ಕಿಲೋಮೀಟರ್ ಡೆಪ್ತ್ ಆಗಿ, ಅಂದ್ರೆ ಸಾರಾವಾಗಿ ನೀರು ಹೋಗಬೇಕು, ವಾಪಸ್ ಹೋಗಬೇಕು, ಪ್ರಕೃತಿ ವಿರುದ್ಧವಾಗಿ ಹೋಗುವಂಥದ್ದು.
ಅಲ್ಲಿ 7 ಕಿಲೋಮೀಟರ್ ಉದ್ದ ತನಕ 16 ಮೀಟರ್ನ 2 ಟನಲ್ ಅಂತ ಹೇಳ್ತೀರಿ. ಅಂದ್ರೆ 100 ಅಡಿ ವ್ಯಾಸದ ಒಂದು ಟನಲ್ ಅನ್ನ ಮಾಡುವಾಗ, ಭೂಮಿಯ ಅಡಿಯಲ್ಲಿ ಮಾಡುವಾಗ ಅದು ಎಷ್ಟು ಸಮಂಜಸ, ಅದರ ಅವಶ್ಯಕತೆ ಅನಿವಾರ್ಯತೆ ಇದೆಯಾ? ಇಷ್ಟಕ್ಕೂ ಸಹ ಕರೆಂಟನ್ನು ಉತ್ಪಾದನೆ ಮಾಡುವಂಥದ್ದು ಇದು 2000 ಮೆಗಾವೇಟ್ ಅನ್ನು ಉತ್ಪಾದನೆ ಮಾಡಿ ಯಾವಾಗ ನೀವು ಸಮಾಜಕ್ಕೆ ಕೊಡ್ತಾ ಇದ್ದೀರಿ, ಎಲ್ಲಿ ಕೊಡ್ತಾ ಇದ್ದೀರಿ, ಯಾರಿಗಾಗಿ ಕೊಡ್ತಾ ಇದ್ದೀರಿ? 2000 ಮೆಗಾವೇಟ್ ಉತ್ಪಾದನೆ ಬೇಕು ಸರ್. ಯಾವಾಗ ನೀವು ಇದು ಪ್ರಾರಂಭ ಮಾಡಿದ್ದು 2006ರಲ್ಲಿ, ಆವಾಗ ಅನಿವಾರ್ಯತೆಯನ್ನು ಗುರುತಿಸಿ ನೀವು ಮಾಡಿದಂಥ ವಸ್ತು ಇವತ್ತು ಪ್ರಾರಂಭ ಆಗ್ತಾ ಇರುವುದು 2025ಕ್ಕೆ ಅಂತ ಹೇಳ್ತಾ ಇದ್ದೀರಿ. ಇದು ಮುಗಿಯೋದು ಯಾವಾಗ? ಆ ಸಂದರ್ಭದಲ್ಲಿ ಈ ವಿದ್ಯುತ್ ಬೇಡಿಕೆ ಇಷ್ಟಕ್ಕೆ ಇರ್ತದ? ಇದರ ಅನಿವಾರ್ಯತೆ ಉಂಟಾ? ಅವಶ್ಯಕತೆ ಇದೆಯಾ? ಇಷ್ಟಕ್ಕೂ ಸಹ ನೈಜ ಪ್ರಕೃತಿಯನ್ನ ಸುಮಾರು 120 ಮಿಲಿಯನ್ ವರ್ಷಗಳ ಇತಿಹಾಸ ಉಳ್ಳಂತ ಇದು ಕಾಡು ಪ್ರದೇಶ. ಇದನ್ನ ಮತ್ತೆ ನಿಮ್ಮ ಮರುಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ? ನೀವೇ ಹೇಳ್ತಾ ಇದ್ದೀರಿ 18,000 ಟನ್ ಔಷಧವನ್ನು ನೀವು ಬಳಸ್ತೀರಿ ಹೊಡಿಬೇಕಾದ್ರೆ ಅಲ್ವಾ? ಅದರ ಪರಿಣಾಮ ಏನು? ನೀವು ಶಬ್ದ ಮಾಲಿನ್ಯದ ಬಗ್ಗೆ ಮಾತಾಡಲಿಲ್ಲ. ಶಬ್ದ ಮಾಲಿನ್ಯ ಪರಿಹಾರ ಮಾಡ್ತೇವೆ ಅಂತ ಅಷ್ಟೇ ಹೇಳಿದ್ರಿ. ನೀವು ಈಗ ಹೇಳಿದಕ್ಕೆ ಉತ್ತರ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಷ್ಟೇ. ನಿಜವಾಗಿ ಇದನ್ನ ಸಮಾಜಕ್ಕೆ ಕೊಡಿ. ಎಲ್ಲ ಜನರಿದ್ದಾರೆ, ಕೊಡಿ ಅವರಿಗೆ, ಅವ್ರು ಓದ್ಕೊಳ್ತಾರೆ. ಆಮೇಲೆ ಚರ್ಚೆ ಕೂತ್ಕೊಳ್ಳೋಣ, ನೋಡೋಣ ಏನಾಗುತ್ತೆ ಚಿಂತನೆ ಮಾಡುವ. ಅದನ್ನು ಹೊರತುಪಡಿಸಿ ನೀವೇನನ್ನೂ ಕೊಡದೆ ಜನರ ಕಣ್ಣನ್ನು ಕಟ್ಟಿಕೊಂಡು ವ್ಯವಸ್ಥೆ ಮಾಡೋದಿದೆಯಲ್ಲ, ಇದು ಸರಿಯಾದ್ದಲ್ಲ. ಇದು ಸರಿಯಾದ್ದಲ್ಲ. ಜನಸಾಮಾನ್ಯರು ಪ್ರತಿಯೊಬ್ಬರಿಗೂ ಸಹ ವಿಷಯ ಮಂದಟ್ಟು ಮಾಡಿ ಜನರಿಗೆ ಅದು ಕೊಡಿ ವಿಷಯನ. ನಿಜವಾಗಿ ನೀವು ಸಭೆಯನ್ನು ಯಾಕೆ ಮಾಡ್ತಾ ಇದ್ದೀರಿ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಸಾರ್ವಜನಿಕ ಸಭೆ ಕರೆದಾಗ ಮುಕ್ತವಾಗಿರ್ತಕ್ಕಂಥ ಅವಕಾಶ ಮಾಡಬೇಕು, ವ್ಯವಸ್ಥೆ ಬೇಕು. ನಿಮ್ಮ ತಹಶೀಲ್ದಾರಿಗೆ ನಾವೇ ಸ್ವತಃ ಮನವಿ ಮಾಡಿದ್ದೇವೆ. ಮೀಟಿಂಗ್ ಆದಾಗ ನೀವು ಬಂಗಾರಮಕ್ಕಿಯಲ್ಲಿ ಬಂದು ವ್ಯವಸ್ಥೆ ಮಾಡ್ತೇವೆ. 10,000 ಜನಕ್ಕೂ ಸಹ ಚೇರ್ ಹಾಕಿಕೊಡ್ತೇನೆ ನಾನು, ಚೇರ್ ಹಾಕಿ ಕೂರಿಸ್ಕೊಡ್ತೇನೆ ಅಂತ ಹೇಳಿದ್ದೀನಿ ನಾನು. ಆದರೆ ನಿಮ್ಗೆ ಆ ವ್ಯವಸ್ಥೆ ಬೇಕಾಗಿಲ್ಲ. KPC ಅವರಿಗೂ ಬೇಕಾಗಿಲ್ಲ, ಅಥವಾ ಆಡಳಿತದವರಿಗೆ ಬೇಕಾಗಿಲ್ಲ, ಪೊಲ್ಯೂಷನ್ ಬೋರ್ಡ್ ಅವರಿಗೂ ಬೇಕಾಗಿಲ್ಲ. ಯಾಕೆಂದ್ರೆ ನಿಮ್ಗೆ ಹಾಳಾಗುವುದೇ ಬೇಕಾಗಿದೆ ಇಲ್ಲಿ. ಹಾಗಾಗಿ ಜನರಿಗೆ ಒಂದು ಮನವಿ, ಜನಸಾಮಾನ್ಯ ಪ್ರತಿಯೊಬ್ಬರಿಗೂ ಮನವಿ, ಅವರು ಮಾಡಿದಂಥ ಏನೇ ವ್ಯವಸ್ಥೆ ಇರಲಿ, ಯಾರೂ ಸಹ ಬೇಸರ ಮಾಡದೆ ಇದು ನಮಗಾಗಿ, ನೀರಿಗಾಗಿ, ಪ್ರಕೃತಿಗಾಗಿ, ಪರಿಸರಕ್ಕಾಗಿ ನೀವೆಲ್ಲ ನೆಲ ಕೂತ್ರೋಡಿಲ್ಲ, ಸಹನೆ ಮಾಡಿಕೊಳ್ರಿ, ಸಹನೆ ಮಾಡಿಕೊಳ್ರಿ. ನನ್ನ ವಿನಂತಿ ಇದೆ. ಯಾಕಂದ್ರೆ ಎಲ್ಲೂ ನಾವು ಗಲಾಟೆ ಮಾಡಬಾರದು. ನಾವು ಗಲಾಟೆಗೆ ಬಂದಿಲ್ಲ, ಹೋರಾಟಕ್ಕಾಗಿ ಬಂದಿಲ್ಲ. ದಯಮಾಡಿ ಎಲ್ಲ ಸಾರ್ವಜನಿಕರು ನನ್ನೊಂದು ಸವಿನಯ, ನನ್ನೊಂದು ವಿನಂತಿ ಅದು. ಯಾರೂ ತಪ್ಪಾಗಿ ತಿಳ್ಕೊಳ್ಬೇಡಿ. ಯಾಕಂದ್ರೆ ನೋವಾಗ್ತದೆ. ಯಾಕಂದ್ರೆ ಎಲ್ಲರಿಗೂ ಸಹ ಗಣ್ಯರಿದ್ದೀರಿ, ಎಲ್ಲರೂ ಇದ್ದೀರಿ. ಯಾರಿಗೂ ಸಹ ಇಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಆಗಲಿಲ್ಲ, ನನ್ನನ್ನು ಸಹಿತವಾಗಿ. ಯಾಕಂದ್ರೆ ನಿಮ್ಗೆ ಯಾರಿಗೆ ಏನು ಗೌರವ ಕೊಡಬೇಕು, ಎಷ್ಟು ಕೊಡಬೇಕು, ಎಲ್ಲಿಡಬೇಕು ನಿಮ್ಗೆ ಕಲ್ಪನೆ ಇಲ್ಲದೆ ಅದಂಥವ್ರು ಅಂತ. ಆಡಳಿತದವರು ದುರಾಡಳಿತದವರು ಗೊತ್ತಿಲ್ಲ. ಇನ್ನು 2000 ಮೆಗಾವ್ಯಾಟ್ ಅನ್ನು ನೀವು ಉತ್ಪಾದನೆ ಮಾಡುವಂಥದ್ದು ಯಾವ ಕಾಲಕ್ಕೆ, ಅದರ ಅನಿವಾರ್ಯತೆ ಏನು? ಇಷ್ಟಕ್ಕೂ ಸಹ ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳು ಇದ್ದಾವೆ. ಇವತ್ತು ಪರ್ಯಾಯ ವ್ಯವಸ್ಥೆ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಪರ್ಯಾಯವಾದಂಥ ವ್ಯವಸ್ಥೆಗಳನ್ನು ದಾರಿ ಬೇಕು, ನಾವೇ ಹೇಳ್ಕೊಡ್ತೇವೆ ಅಥವಾ ಸಾರ್ವಜನಿಕರು ಹೇಳ್ತಾರೆ. 2000 ಮೆಗಾವ್ಯಾಟ್ ನಿಮಗೆ ಅನಿವಾರ್ಯತೆಗಳು ಯಾವಾಗಿದ್ದಾವೆ, ಯಾರಿಗೆ ಕೊಡ್ಲಿಕ್ಕಾಗಿದ್ದಾವೆ? ಇದರ ಹಿಂದೆ ಕ್ರೂಡು ಕಾಂಚನ ಕೆಲಸ ಮಾಡ್ತಾ ಇದೆ ಅಂತ. ಯಾಕೆಂದ್ರೆ ಈ ಮೆಗಾ ಇಂಡಸ್ಟ್ರಿ ಯಾರು ತಗೊಂಡಿದ್ದಾರೋ ಅವರು ಒಂದು ಮಾಧ್ಯಮದ ಮುಖ್ಯಸ್ಥರು. ಹೆಸರನ್ನು ನಾವು ಪಬ್ಲಿಕಲ್ಲಿ ಹೇಳೋ ಅವಶ್ಯಕತೆಗಳಿಲ್ಲ. ಅವರಿಂದ ಒಂದು ಹಗರಣ ಈಗ ಕೇಸ್ ನಡೀತಾ ಇದೆ. 1400 ಕೋಟಿಯಷ್ಟು, 1200 ಕೋಟಿಯಷ್ಟು, 1000 ಕೋಟಿಗಿಂತ ಮೇಲೆ ಇಲೆಕ್ಷನ್ ಬಾಂಡ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಒಂದು ಹಗರಣ ನಡೀತಾ ಉಂಟು. ಬಹುಶಃ ಅದು ಕೊಟ್ಟಿದ್ದು ಇದನ್ನ ಪರ್ಮಿಷನ್ ತಗೊಳ್ಲಿಕ್ಕೆ ಅಂತ ಅನುಮಾನ ನಮಗಿದೆ. ಅದರ ಬಗ್ಗೆ ಏನು ಅಂತ ಆಗಬೇಕು, ಅದರ ಬಗ್ಗೆ ಏನಂತ ವಿಚಾರ ಗೊತ್ತಾಗಬೇಕು, ಸಾರ್ವಜನಿಕರಿಗೆ ಗೊತ್ತಾಗಲಿ. ಅದು ಒಂದು ಮಾಧ್ಯಮ ಮುಖ್ಯಸ್ಥರು ಅದನ್ನ ತೆಗೆದುಕೊಳ್ಳಬಹುದು, ಯಾರೇ ಇರಲಿ. ವೈಯಕ್ತಿಕ ನಾವು ಯಾರನ್ನೂ ಡಿಪೆಂಡ್ ಮಾಡೋದು ಬೇಡ. ಜೊತೆಗೆ ಇಲೆಕ್ಟ್ರೋ ಬಾಂಡ್ ಅನ್ನ 1200 ಕೋಟಿಯಷ್ಟು ಮೇಲಿನಷ್ಟು ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ಒಂದು ಪಕ್ಷಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಅದು ಇವತ್ತು ಬಹುಶಃ ಕೆಲಸ ಮಾಡ್ತಾ ಇದೆ ಅಂತ ನಮ್ಗೆಲ್ಲರಿಗೂ ಅನಿಸ್ತಾ ಇದೆ. ಇಷ್ಟಕ್ಕೂ ಸಹ ನೀವೇ 2000 ಮೆಗಾವ್ಯಾಟ್ ಅನ್ನು ಉತ್ಪಾದನೆ ಮಾಡಲಿಕ್ಕೆ 2400 ಮೆಗಾವ್ಯಾಟ್ ಅನ್ನು ಖರ್ಚು ಮಾಡ್ತೇವೆ ಅಂತ ಹೇಳ್ತೀರಿ. 400 ಮೆಗಾವ್ಯಾಟ್ ಅದು ಯಾರ ತಲೆ ಮೇಲೆ ಹಾಕ್ತೀರಿ? ಯಾರ ತಲೆ ಮೇಲೆ ಹಾಕ್ತೀರಿ? ಅದನ್ನು ವಿಚಾರ ಮಾಡಬೇಕು. ಜೊತೆಗೆ ಇವತ್ತು 10,000 ಕೋಟಿ ಅಂತ ನೀವು ಬಜೆಟ್ ಅನ್ನು ಘೋಷಣೆ ಮಾಡಿದ್ದೀರಿ. ಸರ್ಕಾರದಲ್ಲೂ ಬಜೆಟ್ ಇಟ್ಟಿರಬಹುದು, ಗೊತ್ತಿಲ್ಲ. ಒಂದು ಕಡೆ ಹೇಳ್ತಾರೆ ಹಣಕಾಸು ಇಲಾಖೆ ಯಾವುದೇ ರೀತಿಯ ಹಣಕಾಸಿನ ವ್ಯವಸ್ಥೆ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಕೊಟ್ಟಂತ ಆದೇಶ ಪ್ರತಿ ನಮ್ಮ ಹತ್ರ ಉಂಟು.
ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಂತು. ಹಾಗಿದ್ರೆ ಈ ವಿಚಾರಕ್ಕೆ ಹಣಕಾಸು ಎಲ್ಲಿಂದ ಬರ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ? ಇನ್ನು 13 ಇಲಾಖೆಗಳಿಂದ ಪರವಾನಗಿ ತೆಗೆದುಕೊಂಡಿದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಿ. ಯಾವ 13 ಇಲಾಖೆಯಿಂದ ಪರವಾನಗಿ ತೆಗೆದುಕೊಂಡಿದ್ದೀರಿ? ಆ ಪರವಾನಗಿ ಏನು ಅದನ್ನ ಪಬ್ಲಿಕ್ಗೆ ಕೊಡಿ, ಅದು ಕೊಡಿ. ಯಾಕಂದ್ರೆ ಅದು ಪಬ್ಲಿಕ್ ಡಾಕ್ಯುಮೆಂಟ್. ನಿಮ್ಮ DPR ಅಲ್ಲ, ಅದು ನಿಮ್ಮ DPR ಅಲ್ಲ ಅಲ್ವಾ, ಅದು ಪಬ್ಲಿಕ್ ಡಾಕ್ಯುಮೆಂಟ್. ನೀವು 13 ಇಲಾಖೆಯ ಪರವಾನಗಿಯನ್ನು ಅದು ಬಹಿರಂಗಗೊಳಿಸಿ ಏನು ಮಾಡಿದ್ದೀರಿ ಅಂತ. ಮತ್ತೆ ಈಗ ತಾವು ಹೇಳಿದಂಥ ಓದಿದಂಥ ಪುರಾಣದಲ್ಲಿ ಎಲ್ಲ ಅದು ಪರಿಷ್ಕರಿಸಲಾಗುವುದು, ಅದನ್ನು ಮಾಡಲಾಗುವುದು, ಇದನ್ನು ಹೋಗಲಾಗುವುದು, ಇದನ್ನು ಕೊಡಲಾಗುವುದು, ಇಷ್ಟೇ. ಹೇಗೆ ಕೊಡ್ತೀರಿ, ಏನನ್ನು ಕೊಡ್ತೀರಿ, ಅದನ್ನು ಕ್ಲಿಯಾರಿಟಿಯನ್ನು ತಾವು ಹೇಳಲಿಲ್ಲ. ಮತ್ತೆ ಕ್ಲಿಯಾರಿಟಿಯನ್ನು ಈಗ ಹೇಳಿ ಈಗ ಅದಕ್ಕೆ ನಾವು ಪ್ರಶ್ನೆ ಕೇಳಲಿಕ್ಕೆ ಆಗದೇ ಇರುವಂಥದ್ದು. ಯಾಕಂದರೆ ಪ್ರತಿಯೊಬ್ಬರಿಗೂ ಓದ್ಕೊಳ್ಳಿಕ್ಕೆ ನೋಡ್ಕೊಳ್ಳಿಕ್ಕೆ ಅವಕಾಶ ಬೇಕು. ಎಲ್ಲವುದೂ ಸಹ ಕನ್ನಡದಲ್ಲಿ ಇರಬೇಕು, ಕನ್ನಡದಲ್ಲಿ ಇರಬೇಕು, ಇಂಗ್ಲೀಷಲ್ಲಲ್ಲ. ನಮಗೆ ಇಂಗ್ಲೀಷ್ ಬರೋದಿಲ್ಲ, ನಮಗೆ ಕನ್ನಡದಲ್ಲಿ ಬೇಕು, ಪ್ರತಿಯೊಬ್ಬರಿಗೂ ಸಹ ಬೇಕು. ಅದನ್ನು ನೀವು ಜನಸಾಮಾನ್ಯರಿಗೆ ಮುಟ್ಟಿಸ್ಕೊಂಡು ಇವತ್ತು ಆಹ್ವಾನ ಸಭೆ ಕರೆದಿದ್ರೆ ಖಂಡಿತವಾಗಿ ಸಂತೋಷ ಆಗ್ತಿತ್ತು ನಮಗೆ. ಅದೇನನ್ನೂ ಕೊಡದೆ ನಮ್ಮನ್ನೆಲ್ಲ ಒಂದು ರೀತಿಯಲ್ಲಿ ಕಣ್ಣು ಮುಚ್ಚಾಲೆ ಮಾಡಿ ಒಳಗಡೆ ಇಟ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಿ. ಇದಕ್ಕೆ ನಾವು ಸಂಪೂರ್ಣವಾಗಿ ವಿರೋಧವನ್ನ ಮಾಡ್ತಾ ಇದ್ದೇವೆ, ಸಂಪೂರ್ಣ ವಿರೋಧ ಮಾಡ್ತಾ ಇದ್ದೇವೆ. ಮತ್ತೆ ಈಗಾಗಲೇ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಿದ್ವಿ. ಆ ಮನವಿಗೆ ಭೂಪೇಂದ್ರ ಯಾದವ್ ಅವರು ಮಿನಿಸ್ಟರ್ ಅವರು ನಮ್ಮ ಮನವಿಗೆ ಸ್ಪಂದಿಸಿ ನಿನ್ನೆ ಒಂದು ಆದೇಶ ಮಾಡಿದ್ದಾರೆ. ಬಹಳ ಸಂತೋಷ ಇದೆ, ಜನಸಾಮಾನ್ಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಈ ಕೆಲಸಕ್ಕೆ ಇದನ್ನ ಮರುಪರಿಶೀಲನೆ ಮಾಡಲಿಕ್ಕೆ ಅವರು ನಿಯೋಗವನ್ನು ಕಳಿಸ್ತಾ ಇದ್ದೇವೆ, ಅಲ್ಲಿ ತನಕ ಕೆಲಸ ನಡೆಯೋದಿಲ್ಲ ಅಂತ ಹೇಳಿದ್ದಾರೆ. ಬಹಳ ಸಂತೋಷ. ಇಲ್ಲಿ ಸಿಂಗಳಿಕ ಪ್ರದೇಶವನ್ನ 730 ಸಿಂಗಳಿಕ ಇದೆ ಅಂತ ಹೇಳಿ ಗುರುತಿಸಿದ್ದಾರೆ. 600 ಹೆಕ್ಟೇರ್ ಜಾಗ ಅಂತ ತಾವು ಹೇಳ್ತಾ ಇದ್ದೀರಿ, 10 ಕಿಲೋಮೀಟರ್ ವ್ಯಾಪ್ತಿ ಅಂತ ಹೇಳ್ತಾ ಇದ್ದೀರಿ. ಸರಿ, ನೀವು 18,000 ಟನ್ನನ್ನು ಔಷಧಿ ಬ್ಲಾಸ್ಟಿಂಗ್ ಸಂಬಂಧಪಟ್ಟಂತೆ ನೀವು ಬಳಸ್ತೀರಿ ಅಂತ ಆದಮೇಲೆ ಅದರಿಂದ ಆಗುವ ದುಷ್ಪರಿಣಾಮಗಳಿಗೆ ನೀವು ಪರಿಹಾರ ಏನು ಕೊಡ್ತೀರಿ? ಜನರಿಗೆ ಕಿವಿ ಹೋಗ್ತದೆ, ಜನ ಕೆಲಸ ಮಾಡೋರು ಅವ್ರಿಗೆ ಬೇಕು, ಹೇರಿಗೆ ಬಾಕಿ ವ್ಯವಸ್ಥೆ ಎಲ್ಲ ಕೊಡ್ತೀವಿ ಅಂತ ಹೇಳ್ತೀರಿ. ಆ ಪ್ರಾಣಿಗಳಿಗೆ ಏನು ಕೊಡ್ತೀರಿ? ತಾವು ಪ್ರಾಣಿಗಳಿಗೆ ಏನು ಕೊಡ್ತೀರಿ? ಅಲ್ಲಿರ್ತಕ್ಕಂಥ ಜೀವಜಂತುಗಳಿಗೆ ಏನು ಕೊಡ್ತೀರಿ? ಇಡೀ ಜಗತ್ತಿನಲ್ಲೇ ರಾಮಪತ್ರೆ ಬಿಲ್ವಪತ್ರೆಯ ವೃಕ್ಷದ ಇರತಕ್ಕಂಥ ತಾಣ ಇದು. ಇಡೀ ಜಗತ್ತಿನಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ಸಸ್ಯ ಸಂಕುಲವನ್ನು ಗುರುತಿಸಿದ್ದಾರೆ. ಇಂಥ 100 ಸಸ್ಯ ಸಂಕುಲವುಳ್ಳಂಥ ಈ ಪಶ್ಚಿಮ ಘಟ್ಟ ಇದು ಯುನೆಸ್ಕೋದಿಂದ ಮಾನ್ಯತೆ ಪಡೆದಂಥ ಪ್ರದೇಶ. ಅದರ ಬಗ್ಗೆ ಪರಿಹಾರ ಏನು ಮಾಡ್ತಾ ಇದ್ದೀರಿ? ಯುನೆಸ್ಕೋದಿಂದ ಪರ್ಮಿಷನ್ ತಗೊಂಡಿದ್ದೀರಾ? ಯುನೆಸ್ಕೋದಿಂದ ಪ್ರತಿ ವರ್ಷ ಸಾವಿರಾರು ಕೋಟಿ ನಿಮಗೆ ಬರ್ತಾ ಇದೆ. ಅದಕ್ಕೆ ದಾಖಲೆ ಸಹಿತವಾಗಿ ಕೊಡ್ತೇವೆ, ನಾವು ದಾಖಲೆ ಸಹಿತವಾಗಿ ಕೊಡ್ತೇವೆ. ಅದನ್ನು ಅರಣ್ಯವನ್ನು ಬೆಳೆಸಲಿಕ್ಕಾಗಿ ಬರ್ತಾ ಇದೆ. ಅದನ್ನು ಏನು ಮಾಡಿದ್ದೀರಿ? ಎಲ್ಲಿ ಅರಣ್ಯವನ್ನು ಬೆಳೆಸಿದ್ದೀರಿ? ಅಕೇಶಿಯ ಗಿಡ ಬೆಳೆಸ್ಕೊಂಡು ಅರಣ್ಯ ಬೆಳೆಸಿದಾಗ ಅದು. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿ ಸಂಕುಲಗಳು, ಪ್ರಾಣಿಗಳು ಊರಿಗೆ ಬರ್ತಾ ಇದ್ದಾವೆ. ಬಹುಶಃ ಮಾಧ್ಯಮದಲ್ಲಿ ದಿವಸ ಓದಿರ್ಬೋದು, ಚಿರತೆ ಬಂತು, ಮತ್ತೊಂದು ಬಂತು, ಇನ್ನೊಂದು ಬಂತು, ಆಗ್ತಾ ಇದೆ. ಯಾಕೆ ಇರುವಂಥ ಅರಣ್ಯವನ್ನ ನೀವು ಉಳಿಸ್ಕೊಳ್ಳದೆ ಇರೋದ್ರಿಂದ, ಅಥವಾ ಅರಣ್ಯನ ಬೆಳೆಸ್ಲಿಕ್ಕೆ ತಗೊಂಡಂಥ ದುಡ್ಡನ್ನ ಬಹುಶಃ ಕಾಂಚಾಣ ವ್ಯವಸ್ಥೆ ಬಹಳ ನಡೆದಿರೋದ್ರಿಂದ, ಅಲ್ಲಿ ಏನು ಗಿಡಗಳನ್ನ ನೆಡಬೇಕಿತ್ತೋ ಅದನ್ನು ನೆಡದೇ ಇರೋದ್ರಿಂದ ಎಲ್ಲ ಕಡೆಗೂ ಅಕೇಶಿಯ ಗಿಡ ಬೇನಿದೆ, ಆದ್ರೆ ಅದನ್ನು ಯಾಕೆ ನೆಡ್ತಾ ಇದ್ದೀರಿ? ಇವತ್ತಿಗೂ ಸಹ ಮಾಡ್ತಾ ಇದ್ದೀರಿ. ನಮ್ಮದೇ ಫಾರೆಸ್ಟಲ್ಲಿ ನಡೀತಾ ಇದೆ. ಪ್ರತ್ಯಕ್ಷವಾಗಿ ನಾನು ವಿಡಿಯೋ ಸಾಕ್ಷಿಯನ್ನು ಕೊಡ್ತೇನೆ, ವಿಡಿಯೋ ಸಾಕ್ಷಿಯನ್ನು ಕೊಡೋಣ ನೆಟ್ಟಿರೋದನ್ನ. ಹಾಗಿದ್ರೆ ಇದ್ರ ಬಗ್ಗೆ ಏನು ನಿಮ್ದು ವಿಚಾರ? ಇನ್ನು ಈ ಜಾಗದಲ್ಲಿ ಈಗಾಗಲೇ 25 ವರ್ಷಗಳಿಂದ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ಗೇರ್ಸೊಪ್ಪದಲ್ಲಿ. ಆವತ್ತು ಹೋರಾಟ ಮಾಡಿದ್ರು. ಹೋರಾಟ ಮಾಡಿದಾಗ ಬಹುಶಃ ಅದನ್ನ ಹತ್ತಿಕ್ಕುವಂತ ಕೆಲಸ ಆಯಿತು. ಸರಿ, ಆ ಸಂದರ್ಭದಲ್ಲಿ ಏನಾಯಿತು ಬೇಡ. ಆದರೆ ಈಗ 240 ಮೆಗಾವ್ಯಾಟ್ ಅನ್ನು ಉತ್ಪನ್ನ ಮಾಡ್ತಕ್ಕಂಥ ಶರಾವತಿ ಟೇಲರ್ಸ್ ಈಗ ನಡೀತಾ ಇದೆ ಅಲ್ವಾ? ಸರಿ, ಇಲ್ಲಿವರೆಗಿನ ಯಾವುದಾದ್ರೂ CSR ಅನ್ನ ಊರಿಗಾಗಿ ಕೊಟ್ಟಿದ್ದೀರಾ? ಈಗ ಇವತ್ತು ನೀವೇನು ಮಾಡ್ತಾ ಇದ್ರಿ? 1 ತಿಂಗಳಿಂದ ನಾವು ಊರಿಗೆ 35 ಕೋಟಿ ಕೊಡ್ತೇವೆ, ನಿಮಗೇನು ಬೇಕು ಕೊಡ್ತೇವೆ ಅನ್ನುವ ಮಾತನ್ನು ಈಗ ಯಾಕೆ ಹೇಳ್ತಾ ಇದ್ದೀರಿ? ಇಲ್ಲಿವರೆಗೆ ಇಲ್ದಿರುವಂಥದ್ದು ಯಾಕೆ ಇದು? ನೀವು ಕೊಟ್ಟಿಲ್ಲ ಅಲ್ವಾ? ಕೊಡದೆ ನೀವು ಸಾಧಿಸಿಬಿಡಿ, ನೋಡೋಣ. CSR ಅನ್ನು ಕೊಡದೆ ನೀವು ಸಾಧಿಸಿ. ಇಲ್ಲಿವರೆಗೆ ಕೊಟ್ಟಿಲ್ಲ, ಈಗ ನೀವು ಊರಿಗೆ 35 ಕೋಟಿ 36 ಕೋಟಿ ಕೊಡ್ತೀನಿ ಅಂತ ಮಾತು ಬರ್ತಾ ಇದೆಯಲ್ಲ, ಇದಕ್ಕೆ ಕಾರಣ ಏನು? ಅಂದರೆ ಲಂಚದ ಆಮಿಷವನ್ನು ನಮಗೆ ತೋರಿಸಿ, ಅಥವಾ ಪಂಚಾಯತಕ್ಕೂ ಸಹ ಲಂಚದ ಆಮಿಷ ತೋರಿಸಿ ನೀವು ಟರಾವನ್ನು ಬಹುಶಃ ಸರ್ಕಾರದ ಪರವಾಗಿ ಮಾಡಲಿ ಎನ್ನುವ ಧ್ವನಿ ಇರ್ಬೋದೇನು ಅಂತ ಅನಿಸ್ತಾ ಇದೆ. ಈಗ ಕೇಳೋದಲ್ಲಲ್ವಾ ಅದು? ಈಗ ಕೊಡೋದು ಅಲ್ಲಲ್ವಾ? ಈಗ ಯಾಕೆ ಕೊಡ್ತಾ ಇದ್ದೀರಿ? ಇಲ್ಲಿವರೆಗೆ ಕೊಡದಿರ್ತಕ್ಕಂಥದ್ದು ಬೇಕಾಗಿಲ್ಲ. ಕೊಡಬೇಕು ಅಂತ ಆದರೆ ನಾವು ಸಹ ಮಾಹಿತಿ ಹಕ್ಕಿನಲ್ಲಿ ಹಾಕ್ತೇವೆ. ನಿಮ್ಮ ಉತ್ಪಾದನಾ ವೆಚ್ಚ ಏನಾಗಿದೆಯೋ 2000 ಇಸ್ವಿಯಿಂದ ಇಲ್ಲಿವರೆಗೆ 25ರವರೆಗೆ ಆಗಿರ್ತಕ್ಕಂಥದ್ದನ್ನು ನಾವು ಕೇಳ್ತೇವೆ. ಕೊಡಿ ಮಾಹಿತಿಯನ್ನು.
ನೋಡೋಣ ಅಲ್ಲಿ CSR ಎಷ್ಟು ಬರ್ತದೆ, ನೀವು ಕೊಡಲೇಬೇಕು. ನೀವು ಈ ಪ್ರಾಜೆಕ್ಟಿಗಾಗಿ ಕೊಡೋದಲ್ಲ, ನೆನ್ಪಿಟ್ಕೊಳ್ಳಿ. ಇದನ್ನು ನೀವು ಕೊಡಬೇಕಾದದ್ದು ಮೊದಲಿಂದ ಮಾಡಿರ್ತಕ್ಕಂಥ ಉತ್ಪನ್ನದ ಬಗ್ಗೆ ನೀವು ಕೊಡಬೇಕಾದದ್ದು. ಇದು ಒಂದು ವಿಚಾರ. ಇನ್ನು ಶರಾವತಿ ನದಿಯನ್ನ ಇಲ್ಲಿ ಟೇಲರ್ಸ್ ಯೋಜನೆ ಮಾಡಿದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಏನೂ ತೊಂದರೆ ಆಗೋದಿಲ್ಲ, ಸಾರ್ವಜನಿಕ ಜಾಗ ಯಾರ್ದು ಹೋಗೋದಿಲ್ಲ ಅನ್ನುವ ಅಭಿಪ್ರಾಯ ಇದೆ. ಜನಕ್ಕೂ ಸಹ ಯಾರಿಗೂ ಆವಾಗ ಅರ್ಥ ಆಗಲಿಲ್ಲ, ನಮ್ಗೆ ಯಾರು ಜಾಗ ಹೋಗೋದಿಲ್ಲ ಅಂತ ಅಷ್ಟೇ ಇತ್ತು. ಅರಣ್ಯ ಭೂಮಿ ಸಾಧಾರಣ 1,000 ಹೆಕ್ಟೇರ್ ಜಾಗಕ್ಕಿಂತ ಹೆಚ್ಚು ಅರಣ್ಯ ಭೂಮಿ ಶರಾವತಿ ಟೇಲರ್ಸ್ನ ಹಿಂಭಾಗದಲ್ಲಿ ಹೋಗಿದೆ. ಸರಿ, ಅಲ್ಲಿ 1,000 ಹೆಕ್ಟೇರ್ ಹೋದರೆ ಅದರ 2.5 ಪಟ್ಟು ಜಾಗವನ್ನು ನೀವು ಅರಣ್ಯೀಕರಣಗೊಳಿಸಬೇಕಿತ್ತು. ನಿಮ್ಮದೇ ನಿಯಮ, ನಮ್ದಲ್ಲ. ನಿಮ್ಮದೇ ನಿಯಮ, ಫಾರೆಸ್ಟ್ ಇಲಾಖೆಯಲ್ಲಿ ಇರ್ತಕ್ಕಂಥ ನಿಯಮಗಳು. ಸರಿ, ಅದಕ್ಕೆ KPC ಅವರು ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಂತೆ ಅದರ 2.5 ಪಟ್ಟು ಜಾಗವನ್ನು ಎಲ್ಲಿ ಗುರುತಿಸಿದ್ದೀರಿ? ಬಹುಶಃ 25 ವರ್ಷ ಹಿಂದೆ ನೆಟ್ಟಿದ್ರೆ ಈಗ 25 ವರ್ಷ ದೊಡ್ಡ ಮರ ಆಗಿರ್ಬೇಕಲ್ಲ ಅದು. ಎಲ್ಲಿದೆ ಆ ಜಾಗ? ಯಾವುದು? ಎಲ್ಲಿ ಮಾಡಿದ್ದೀರಿ? ಒಂದು. ಮತ್ತೆ ಈಗ 152 ಹೆಕ್ಟೇರ್ ಜಾಗವನ್ನು ಇವತ್ತು ನೀವು ಮತ್ತೆ ಆ ಅರಣ್ಯ ಭೂಮಿಯನ್ನು ತೆಗಿತಾ ಇದ್ದೀರಿ. 152 ಹೆಕ್ಟೇರ್ ಜಾಗವನ್ನು, ಆ ಜಾಗಕ್ಕೆ ಪರ್ಯಾಯ ಜಾಗವನ್ನು ಚಿಕ್ಕಮಗಳೂರು ಹತ್ತಿರದ ಜಾಗ ಅಂತೇಳಿ ಹೇಳ್ತಾ ಇದ್ದೀರಿ. ನೀವು ಹೇಳಿದ್ದನ್ನು ನಾವು ಕೇಳಿದ್ದು, ನಮ್ಗೆ ಗೊತ್ತಿಲ್ಲ, ಅಧಿಕೃತ ಮಾಹಿತಿ ಗೊತ್ತಿಲ್ಲ ನಮಗಿನ್ನು. ಯಾಕಂದ್ರೆ ನೀವು ಹೇಳಿದಂಥ ಪುರಾಣದಲ್ಲಿ ನಾವು ಕೇಳ್ಕೊಂಡಿದ್ದು. ಚಿಕ್ಕಮಗಳೂರು ಹತ್ರ ನೀವು ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಚಿಕ್ಕಮಗಳೂರು ಹತ್ರ ಮಾಡದಿದ್ರೆ ಆ ಜಾಗ ಯಾವುದು? ಅರಣ್ಯದಲ್ಲೇ ನೀವು ಅರಣ್ಯ ಮಾಡೋದಲ್ಲ. ಮೊದಲಿಂದ ನೆನ್ಪಿಟ್ಕೊಳ್ಳಿ, ನಿಮ್ಮ ಕಾಯ್ದೆ ಅದನ್ನು ಹೇಳ್ತದ? ಅರಣ್ಯದಲ್ಲೇ ಅರಣ್ಯ ಮಾಡುವಂಥದ್ದಲ್ಲ. ಈಗಾಗಲೇ ಅದು ಸಂಬಂಧಪಟ್ಟಂತೆ ಬಫರ್ ಝೋನ್ ಅಂತ ಹೇಳಿ ಗುರುತಿಸಲ್ಪಟ್ಟಂಥ ಜಾಗ ಅದು. ಅಲ್ಲಿ ನಿಮಗೆ ಯಾವುದೇ ರೀತಿಯ ಅರಣ್ಯ ಮತ್ತು ಹೊಸದಾಗಿನ ಸಸ್ಯಗಳು ನೆಡಲಿಕ್ಕೆ ಅವಕಾಶಗಳೇ ಇಲ್ಲ. ಹಾಗಿದ್ರೆ ಆ ಜಾಗವನ್ನು ತಾವು ಹೇಗೆ ಗುರುತಿಸಿದ್ದೀರಿ? ಅದು ಎಷ್ಟರ ಮಟ್ಟಿಗೆ ಸಮಂಜಸ? ಆ ಜಾಗವನ್ನು ಗುರುತಿಸಿದ ತಪ್ಪಲ್ವಾ? ಅದಕ್ಕೆ ಪರ್ಯಾಯವಾಗಿರ್ತಕ್ಕಂಥ ಜಾಗವನ್ನು ಕೊಡಬೇಕು, ಒಂದು. ಮತ್ತೆ ನಾನು ಒಬ್ಬ ನಿರಾಶ್ರಿತ, ಇಲ್ಲಿ ನನ್ನ ಜಾಗವೂ ಹೋಗ್ತಾ ಇದೆ. ನಾನು ಕೇಳ್ತೇನೆ, ನೀವು ಇಲ್ಲಿರ್ತಕ್ಕಂಥ ಜಾಗವನ್ನ, ಮಾಲಕಿ ಜಾಗಗಳನ್ನ, ಒಂದು ದೇವಸ್ಥಾನ ಇದೆ, ದೇವಸ್ಥಾನ ಸಹಿತವಾಗಿ ಸಾಧಾರಣ 1000 ವರ್ಷಗಳ ಇತಿಹಾಸವುಳ್ಳಂಥ ವಿಷ್ಣು ದೇವಸ್ಥಾನ ಇದೆ. ಅದಕ್ಕೆ ಏನು ಪರಿಹಾರ? ಅಲ್ಲಿ ಜಾಗವನ್ನು ತೆಗೆದುಕೊಳ್ಳಿಕ್ಕೆ ಮುಂದೆ ಬರ್ತಾ ಇದ್ದೀರಿ. ಖಂಡಿತ ನನ್ನ ಎದೆ ಮೇಲೆ JCB ಹಚ್ಕೊಂಡು ನೀವು ಹೋಗ್ಬೋದು, ಆ ಜಾಗ ಸಂಬಂಧಪಟ್ಟಂತೆ ರೀತಿಯಲ್ಲಿ ನಾನು ಒಬ್ಬನೇ ಹೇಳ್ತಾ ಇಲ್ಲ. ಅಲ್ಲಿ ಸಾಧಾರಣ 52 ಕುಟುಂಬಗಳಿದ್ದಾವೆ. ಆ ಒಂದು ಜನಾಂಗವನ್ನ ನೀವು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದೀರಿ. ಇದು ಮಾನವೀಯತೆಯ ವಿರುದ್ಧವಾಗಿರ್ತಕ್ಕಂಥದ್ದು. ಈಗಾಗಲೇ ಜೋಗಾದಲ್ಲಿ ಡ್ಯಾಮ್ ಕಟ್ಟುವ 64 ವರ್ಷಗಳ ಹಿಂದೆ ಜಾಗವನ್ನ ಕಳ್ಕೊಂಡು ನಿರಾಶ್ರಿತರಾಗಿ ಬಂದಂತ ವ್ಯಕ್ತಿಗಳಲ್ಲಿ ಇರ್ತಕ್ಕಂಥವ್ರು ಮತ್ತೆ ಇಲ್ಲಿಂದ ಎದ್ದು ಓಡಬೇಕು ಅಂತಂದ್ರೆ ಎಲ್ಲಿ ಓಡಬೇಕು? ಎಲ್ಲಿ ಹೋಗಬೇಕು? ನಾವು ಅಭಿವೃದ್ಧಿ ವಿರುದ್ಧ ಅಲ್ಲ. ಪ್ರಕೃತಿಯನ್ನ, ನೀರನ್ನ ಉಳಿಸ್ಕೊಂಡು ನಿಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಯಾಕೆ ಸಾಧ್ಯ ಇಲ್ಲ? ಪ್ರಕೃತಿಯನ್ನು ಉಳಿಸ್ಕೊಳ್ಳಿ, ನೀರನ್ನು ಉಳಿಸ್ಕೊಳ್ಳಿ, ಯಾಕೆ ಮಾಡಬಾರದು? ಇವತ್ತು ಮಾವಿನ ಹೊಳೆಯಲ್ಲಿ ಏತ ನೀರಾವರಿ ಯೋಜನೆ ಅಂತ 11 ನೀರಾವರಿ ಯೋಜನೆ ನಮ್ಮ ಶರಾವತಿ ನದಿಗಿದೆ. ಜನ ಕುಡಿಯುವ ನೀರನ್ನು ಇದರಿಂದ ಆಶ್ರಿತರಾಗಿದ್ದಾರೆ. ಇದನ್ನ ಶರಾವತಿ ಆಶ್ರಯ ಅವರಿಗೆ. ಸಾಧಾರಣ 1,60,000 ಎಕರೆಯಷ್ಟು ಜಾಗ ಇವತ್ತು ಕೃಷಿ ಭೂಮಿ ಈ ಶರಾವತಿ ನಂಬಿಕೊಂಡಿದೆ. 1,60,000 ಎಕರೆಗಿಂತ ಹೆಚ್ಚಿನ ಜಾಗ ಇದೇ ನದಿಯನ್ನು ಅವಲಂಬಿಸಿಕೊಂಡಿದೆ. ಹಾಗಿದ್ರೆ ಅವರಿಗೆ ನೀವು ಮಾಡ್ತೀರಿ? ಇವತ್ತು ಈಗಾಗಲೇ ಸೌಶಿ ತನಕ ಉಪ್ಪು ನೀರು ಬರ್ತಾ ಇದೆ. ಆ ಕಾರಣಕ್ಕಾಗಿ ಸೌಶಿಗಿಂತ ಮೇಲ್ಗಡೆಗೆ ಮಾವಿನ ಹೊಳೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದು. ಅದಕ್ಕೂ ಹಿಂದೆ ಮಾಡ್ಬೋದಿತ್ತಲ್ಲ, ಆವಾಗ ಪೈಪ್ ಲೈನ್ ಮತ್ತು ದುಡ್ಡು ಉಳಿತಿತ್ತು. ಆದರೆ ಅದನ್ನು ಮುಂದೆ ಯಾಕೆ ತಂದು ಮಾಡಿದ್ರು? ನೀವೇ ಮಾಡಿದಂಥ ಸರ್ವೆ ಉಪ್ಪು ನೀರು ಬರ್ತದೆ ಅಂತ ಹೇಳಿ ಮಾಡಿದ್ದು, ನಾವು ಮಾಡಿದ್ದಲ್ಲ. ನಿಮ್ಮದೇ ಸರ್ವೆ ಹೇಳ್ತಾ ಇದೆ ಉಪ್ಪು ನೀರು ಅಲ್ಲಿ ಬರ್ತಾ ಇದೆ ಅಂತ ಹೇಳಿ. ಹಾಗಿದ್ರೆ ಇಲ್ಲಿ ನೀವು ವಿದ್ಯುತ್ ಉತ್ಪಾದನೆ ಮಾಡುವ ಸಂದರ್ಭದಲ್ಲಿ ಆ ನೀರು ಮತ್ತೆ ಮೇಲೆ ಬಂದು ಉಪ್ಪು ನೀರನ್ನೇ ನಾವು ಕುಡಿಯುವಂಥ ವ್ಯವಸ್ಥೆ ನೀವು ಮಾಡ್ತಾ ಇದ್ದೀರಿ. ಇದು ಖಂಡಿತವಾಗಿ ನಾವು ಖಂಡನಾರ್ಹವಾದ್ದು. ಇದನ್ನು ನಾವು ವಿರೋಧಿಸ್ತೇವೆ. ನಾವು ಯಾರು ಉಪ್ಪು ನೀರು ಕುಡಿಯೋರಲ್ಲ, ನಾವು ಒಳ್ಳೆ ನೀರನ್ನೇ ಕುಡ್ಲಿಕ್ಕೆ ಬಯಸ್ತೇವೆ. ಜೊತೆಗೆ ಈ ಶರಾವತಿಯನ್ನು ಅವಲಂಬಿಸಿ ಶರಾವತಿ ನದಿಯ ಎಡದಂಡೆ ಬಲದಂಡೆ ಸಾಧಾರಣ 56,000 ಕುಟುಂಬ. ಅದನ್ನು ಹೊರತುಪಡಿಸಿ ಕುಮಟ ಭಟ್ಗಳವರೆಗೂ ಇವತ್ತು ಮುರುಡೇಶ್ವರದಲ್ಲಿ ನೀರು ಹೋಗ್ತಾ ಇದೆ.
ಭಟ್ಗಳವರೆಗೂ ಸಹ ಕುಡಿಯೋ ನೀರಿನ ವ್ಯವಸ್ಥೆ ಬಗ್ಗೆ ಇಲ್ಲಿನ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇವತ್ತು ಬಹುಶಃ ಮಾಳಕೋಡು ಮಗೋಡು ಭಾಗದಲ್ಲಿ ಒಂದು ಹೊಸ ಯೋಜನೆ ಆಗಿ ನಡೀತಾ ಇದೆ. ನಾವು ಅದನ್ನು ವಿರೋಧಿಸ್ತಿಲ್ಲ, ಯಾಕೆಂದರೆ ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಆಗ್ತಾ ಇದೆ, ಕುಡಿಯೋ ನೀರಿನ ವ್ಯವಸ್ಥೆ ಆಗ್ತಾ ಇದೆ. ಅದೇ ಒಂದು ಒಳ್ಳೆಯ ಯೋಜನೆ ಬಗ್ಗೆ ನಾವು ಸಹಕಾರ, ಅಭಿವೃದ್ಧಿ, ಅದು ಅಭಿವೃದ್ಧಿ ಅಲ್ವಾ? ಜೊತೆಗೆ ಈ ಶರಾವತಿ ನದಿಯನ್ನೇ ನಂಬಿಕೊಂಡು ಇವತ್ತು ಜೀವನ ನಡೆಸ್ತಕ್ಕಂಥ ಅನೇಕ ಬೋಟಿಂಗ್ ಇರಬಹುದು ಅಥವಾ ಪ್ರವಾಸಿ ತಾಣಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಬೋಟಿಂಗ್ ಮಾಡಿಕೊಂಡು ಜೀವನ ನಡೆಸ್ತಕ್ಕಂಥ ಬಹುಶಃ 1300ಕ್ಕೂ ಹೆಚ್ಚಿನ ಬೋಟ್ ಇದೆ ಇಲ್ಲಿ. ಅವ್ರ ಜೀವನ ಕಥೆ ಏನು? ಇದನ್ನೆಲ್ಲ ಯೋಚನೆ ಮಾಡಬೇಕು. ಇನ್ನೊಂದು ರೀತಿಯಲ್ಲಿ ನೀವು ಇಲ್ಲಿಯ ನೀರನ್ನು ಬೆಂಗಳೂರಿಗೆ ತಗೊಂಡು ಹೋಗುವಂಥ ಒಂದು ಬಹುಶಃ ಹುನ್ನಾರ ಇದರಲ್ಲಿ ಅಡಗಿದೆಯೇನೋ ಅನ್ನುವಂಥ ನಮಗೆ ಅನಿಸ್ತಾ ಇದೆ. ಯಾಕೆಂದರೆ ಇಲ್ಲಿಂದ ಮುಖ್ಯವಾಗಿ ಹೋಗಬೇಕು ತಳಕಾಲಕೊಪ್ಪ, ಅಲ್ಲಿ ತನಕ ಹೋಗ್ಬಿಟ್ರೆ ಮುಂದೆ ಸಾಗಿಸ್ಕೊಂಡು ಹೋಗ್ಬೋದು ಅಂತ ಇರ್ಬೋದು. ಬಹುಶಃ ಅದು ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೆ ನಮ್ಮ ನೀರನ್ನು ನಾವು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ, ಬಿಟ್ಟುಕೊಡೋದಿಲ್ಲ. ಇಲ್ಲಿಂದ ಬೆಂಗಳೂರಿಗಲ್ಲ, ಎಲ್ಲಿ ಹೋಗ್ಲಿಕ್ಕೂ ಸಹ ನಾವು ಬಿಡೋದಿಲ್ಲ. ಇನ್ನು ನಿರಾಶ್ರಿತ ವಿಚಾರಕ್ಕೆ ಹೇಳಿ ನಿಲ್ಲಿಸ್ಕೊಂಡಿದ್ದೆ. ನೀವು ಅರಣ್ಯ ಭೂಮಿಯನ್ನು ತೆಗೆದುಕೊಳ್ತಾ ಇರೋದು ಯಾಕೆ ಅಂತಂದರೆ 40 ಅಡಿ ಅಗಲದ ರೋಡನ್ನು ಮಾಡಿಕೊಂಡು ಹೋಗ್ಲಿಕ್ಕಾಗಿ ಗುರುತು ಮಾಡಿದ್ದೀರಿ. ಈಗಾಗಲೇ ಮರಗಳಿಗೂ ಗುರುತು ಹಾಕಿದ್ದಾರೆ. ಅದರ ವಿಡಿಯೋನೂ ನಮ್ಮ ಹತ್ರ ಉಂಟು, ದಾಖಲೆಯೂ ನಮ್ಮ ಹತ್ರ ಉಂಟು. ಗುರುತು ಮಾಡಿದ್ದೀರಿ. ಸರಿ, ನೀವು ಗುರುತು ಮಾಡಿದ್ದು ಈ ಜಾಗವನ್ನು ದಾರಿಗಾಗಿ ಮಾಡಿದ್ದೀರಿ, ದಾರಿಗಾಗಿ ಮಾಡಿದ್ದೀರಿ. 16,000 ಗಿಡಗಳನ್ನು ದಾರಿಗಾಗಿ ಕೊಡ್ತಾ ಇದ್ದೀರಿ ವಿನಃ ಬೇರೆ ನಿಮ್ಮ ಯೋಜನೆಗಾಗಿ ಅಲ್ಲ. ಯಾಕೆಂದರೆ ಈ ಯೋಜನೆ ಬಗ್ಗೆ ನಾವು 500 ಮೀಟರ್ ಕೆಳಗಡೆ ಮಾಡ್ತೇವೆ, ಮೇಲ್ಗಡೆ ಯಾವುದೇ ಮರ ಹೋಗೋದಿಲ್ಲ ಅಂತ ಹೇಳ್ತೀರಿ, ಮೇಲ್ಗಡೆ ಯಾವುದೇ ಮರ ಹೋಗೋದಿಲ್ಲ ಅಂತ ಹೇಳ್ತೀರಿ. ಆದರೆ ಅಂಥ ಸುರಂಗದ ಮೇಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಗೊತ್ತು ಏನಾಗ್ತದೆ ಅಂತ ಹೇಳಿ. ಆ ಶಬ್ದ ಮಾಲಿನ್ಯದಿಂದ ನಮ್ಮಲ್ಲಿರ್ತಕ್ಕಂಥ ಜೀವ ಜಂತುಗಳು, ಪ್ರಾಣಿ ಪಕ್ಷಿಗಳು, ಅವರ ಪರಿಸ್ಥಿತಿ ಏನು? ಅವರ ಬಗ್ಗೆ ಯಾರು ನೋಡ್ತಾರೆ? ನಮ್ಮ ರೋಧನ ನಾವು ಧ್ವನಿಯಿಂದಲೇ ಹೇಳ್ತೇವೆ, ಆದರೆ ಮೂಕ ಪ್ರಾಣಿಗಳ ವೇದನೆಗೆ ನೀವು ಧ್ವನಿ ಆಗ್ತಿದ್ದೀರಾ? ಅಥವಾ ಅವ್ರಿಗೆ ಏನು ಮಾಡಿಕೊಡ್ತೀರಿ ವ್ಯವಸ್ಥೆಗಳನ್ನು? ಸಾಧ್ಯನೇ ನಿಮ್ಮಿಂದ ಮಾಡಲಿಕ್ಕೆ? ಪ್ರಕೃತಿ ನಿಮಗೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನೇ ನಿಮ್ಮ ಹತ್ರ? ಅದನ್ನು ಯೋಚನೆ ಮಾಡಬೇಕು. ಅಲ್ಲಿ ನಮ್ಮ ಮಾಲಕಿ ಜಾಗಗಳು ಇರ್ತಕ್ಕಂಥ ಬಹುಶಃ 50-52 ಕುಟುಂಬಗಳಿಗೆ ತೊಂದರೆ ಆಗ್ತಾ ಇದ್ದಾವೆ. ಸರಿ, ಮೊದಲಾಗಿ ನಿರಾಶ್ರಿತರಾಗಿ ಬಂದು ವಸತಿ ಮಾಡದಂಥವ್ರು ಮತ್ತೆ ಪುನಃ ಇಲ್ಲಿಂದ ನಿರ್ವಸತಿಗಾಗಿ ಹೊರಡುವಂಥ ಪ್ರಸಂಗ ಅಂತ ಆದರೆ, ಅದೇ ಭೂಮಿಯನ್ನು ತಾವು ಅರಣ್ಯ ಇಲಾಖೆಯಲ್ಲಿ ಯಾಕೆ ಪಡ್ಕೊಳ್ಬಾರ್ದು? ಜನರಿಗೆ ಯಾಕೆ ತೊಂದರೆ ಕೊಡ್ತೀರಿ? ಅರಣ್ಯ ಇಲಾಖೆಯವರು ಕೊಡೋದಿಲ್ಲ ಅಂತ ನೋಡಿ, ಎಷ್ಟು ಸುಲಭ ಇದೆ ಅಂತ. ಅಂದರೆ ಅವ್ರು ಕೊಡೋದಿಲ್ಲ ಅಂದರೆ ಅಡ್ಡಿಲ್ಲ. ನಾವು ಜನಗಳು ಹಾಗಲ್ಲ, ನೀವು ಹೇಳಿದ್ದನ್ನೆಲ್ಲ ಕೇಳಬೇಕು, ನೀವು ಹೇಳ್ದಂಗೆ ತುಳಿಸ್ಕೊಂಡು ತಿರಬೇಕು. ಇಲ್ಲಿ ಇದು ಯಾವ ನ್ಯಾಯ? ಇದು ಯಾವುದು ಪ್ರಜಾಪ್ರಭುತ್ವ? ಇದು ಯಾವ ಪ್ರಜಾಪ್ರಭುತ್ವ? ಯಾವ ನ್ಯಾಯ ಇದು? ಇದಕ್ಕೊಂದು ಅರ್ಥ ಬೇಕಲ್ವಾ? ನಿಮಗೊಂದು ನ್ಯಾಯ, ನಮಗೊಂದು ನ್ಯಾಯನ? ನಿಮ್ಮ ಆಡಳಿತ ವ್ಯಕ್ತಿಗಳಿರ್ತಕ್ಕಂಥ ಬೇರೆ ಬೇರೆ ಇಲಾಖೆಗೆ ಒಂದು ನ್ಯಾಯ, ಸಾರ್ವಜನಿಕರಿಗೆ ಒಂದು ನ್ಯಾಯನ? ನೀವೇ ಹಾಕ್ಕೊಂಡಂಥ ಜೋನಿ ಇರಬಹುದು ಅಲ್ವಾ? 10 ಕಿಲೋಮೀಟರ್ ವ್ಯಾಪ್ತಿ ನೀವು ಹೇಳಿದಿರಿ, ಒಪ್ಕೊಳ್ತೇನೆ. ಒಂದು ಕಾಳಿಂಗ ಸರ್ಪದ ಜೋನ್ ಇದೆ, ಸಿಂಗಳಿಕ ಜೋನ್ ಇದೆ ಅಲ್ವಾ? ಅಭಯಾರಣ್ಯ ಸಂಪೂರ್ಣ ಇದೆ. ಕೇವಲ ಒಂದು ಭಾಗ ಅಷ್ಟೇ, 10 ಕಿಲೋಮೀಟರ್ ವ್ಯಾಪ್ತಿ ಅಲ್ಲ, ಸಂಪೂರ್ಣವಾಗಿದೆ ಅಭಯಾರಣ್ಯ. ಹಾಗಿದ್ರೆ ಈ 3 ಬೇಲಿಗಳನ್ನು ನೀವೇ ಮುರಿತಾ ಇದ್ದೀರಿ, ನೀವೇ ಮುರಿತಾ ಇದ್ದೀರಿ. ಮೊದಲೇ ಈ ಪ್ರಾಜೆಕ್ಟನ್ನು ಹೊನ್ನಾವರದಲ್ಲಿ ನೀವು ತೋರಿಸುವಾಗ ಅಲ್ಲಿ ತೋರಿಸಿದಂಥ ಪ್ರಾಜೆಕ್ಟೇ ಒಂದು. ಮೊನ್ನೆ 16ನೇ ತಾರೀಕಿಗೆ ಕಾರ್ಗಲ್ ಕೊಟ್ಟರೆ ಅಲ್ಲಿಯ ವಿಚಾರವೇ ಒಂದು. ಆನಂತರ ಇವತ್ತಿಲ್ಲಿ ತೋರಿಸ್ತಾ ಇರುವ ಹೇಳುವ ವಿಧಾನವೇ ಇನ್ನೊಂದು. ಇದನ್ನು ನಾವು ಯಾವುದನ್ನು ನಂಬಬೇಕು? ಯಾವುದು ಸತ್ಯ ಇದು? ಇದಷ್ಟಕ್ಕೂ ಸಹ ನಿಮ್ಮಲ್ಲಿ ನಿಖರತೆ ಇದ್ದರೆ ಆ ನಿಖರತೆಯನ್ನು ಮುದ್ರಣ ಮಾಡಿ, ಕನ್ನಡದಲ್ಲಿ ಮುದ್ರಣ ಮಾಡಿ ಸಮಸ್ತ ಸಾರ್ವಜನಿಕರಿಗೆ ಎಷ್ಟು ಮನೆಗಳಿದ್ದಾವೋ ಪ್ರತಿಯೊಂದು ಕುಟುಂಬಕ್ಕೆ ಒಂದೊಂದು ಪ್ರತಿಯನ್ನು ತಲುಪಿಸಿ, ಆಮೇಲೆ ಒಂದು ನೀವು ಸಮಯವನ್ನು ನಿಗದಿ ಮಾಡಿ ನಾವೆಲ್ಲರೂ ಮತ್ತೆ ಬರ್ತೇವೆ, ಮತ್ತೆಲ್ಲರೂ ಬರ್ತೇವೆ, ಎಲ್ಲರೂ ಬರ್ತೇವೆ. ಇದರಲ್ಲಿ 2 ವಿಚಾರವನ್ನು ಹೇಳ್ತೇವೆ ನಾವು. ಒಂದು, ನಿಮ್ಮ ಕಡೆಯಿಂದ, ಯಾಕೆಂದರೆ ಇವತ್ತು ನೀವು ಮೌನ ಮೂರ್ತಿಗಳು, ತ್ರಿಮೂರ್ತಿಗಳು, ಮೌನ ಮೂರ್ತಿಗಳು. ಯಾಕಂದ್ರೆ ನೀವು ಉತ್ತರ ಕೊಡೋದಿಲ್ಲ, ನಮ್ಗೆ ಗೊತ್ತು, ಬೇಜಾರಾಗಬೇಡಿ. ನಮ್ಮ ಆಹ್ವಾನ ಸ್ವೀಕಾರ ಮಾಡ್ತೀರಿ, ನಮ್ಮ ಪ್ರಶ್ನೆ ಉತ್ತರ ಕೊಡಲಿಕ್ಕೆ ನೀವಲ್ಲ, KPC ಅವರು ಅಲ್ಲ, ಅಥವಾ ನಿಮ್ಮ ಇಲ್ಲಿರ್ತಕ್ಕಂಥ ಇನ್ನೊಂದು ಪೊಲ್ಯೂಷನ್ ಬೋರ್ಡ್ನವರು ಅಲ್ಲ, ನೀವ್ಯಾರು ತೀರ್ಮಾನ ಕೊಡುವಂಥವರಲ್ಲ. ಜೊತೆಗೆ ನೀವು ಓದಂಥ ವರದಿಯಲ್ಲಿ ಏನು ಹೇಳ್ತಾ ಇದ್ದೀರಿ? ನಮಗಿದು ಸಿಕ್ಕಿದೆ, ನಮಗಿದು ಗೊತ್ತಾಗಿದೆ, ನಮಗಿದು ತಿಳ್ಕೊಂಡಿದೆ, ನಿಮಗೇನು ನಿರ್ಣಯ ಬಂದಿದೆ ಅಂತ ನಾವು ಒಪ್ಪಬೇಕಾ? ನಿಮ್ಗೆ ಬಂದ ನಿರ್ಣಯ ಎಲ್ಲ ನಾವು ಒಪ್ತಾನೆ ಹೋಗ್ಬೇಕಾ? ಆ ನಿರ್ಣಯಗಳು ಏನಿದ್ದಾವೆ ಸಾರ್ವಜನಿಕರಿಗೆ ಕೊಡಿ, ಅದು ಮುಕ್ತ ಚರ್ಚೆ ಆಗಲಿ. ನಿಮಗೆ ಬಂದಿರತಕ್ಕಂಥ NOCಗಳು 13 ಇಲಾಖೆಯಿಂದ ಬಂದಿದೆ ಅಂತಂದ್ರೆ NOC ಕೊಡಿ, ಅದನ್ನು ಕೊಡೋಕೆ ಏನು ಅಭ್ಯಂತರ ಇದೆ? ನಾವು ಚರ್ಚೆ ಮಾಡೋಣ.
ನೀವು ಅವತ್ತು ನಿಮಗೆ ಸಮಯ ಇಲ್ಲ ಅಂತ ಆದರೆ ಒಂದು ಸಮಯ ನಿಗದಿ ಮಾಡಿ. ಮೊದಲು ನಮಗೆ ನೀವು ಮಾಡಿದಂಥ ಇವತ್ತು ಓದಿದಂಥ ಪುರಾಣವನ್ನು ಮುದ್ರಣ ಮಾಡಿ, ಇದು ಮತ್ತೆ ಬದಲಾಗಬಾರ್ದು. ಇವತ್ತು ನೀವು ಮಾಡಿದಂಥ ಮುದ್ರಣ ಬದಲಾಗಬಾರ್ದು. ಇನ್ನೊಂದು, ಆರಂಭದಲ್ಲಿ ನಾವು ಕೇಳಲ್ಪಟ್ವಿ, ಇಲ್ಲಿ ನಾವು ಯಾವುದು ವಿಡಿಯೋವನ್ನು ಮಾಡುವಾಗಿಲ್ಲ ಅಂತ ನೀವು ನಿರ್ದೇಶನ ಮಾಡಿದ್ದೀರಿ ಅಂತ. ಸತ್ಯನೇ ಇದು? ಮಾಧ್ಯಮದವರು ಬಂದಿದ್ದಾರೆ, ಪ್ರತ್ಯೇಕ ಯಾರಿಗೂ ಸಹ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿ. ಆದರೆ ನಾವು ಮಾಡಿಸ್ತೇವೆ. ನಮಗೆ ಪ್ರತಿಯೊಂದು ದಾಖಲೆಯೂ ಸಹ ಬೇಕು. ನಾಳೆ ನಾನು ಕೋರ್ಟಿಗೆ ಹೋಗಿದ್ರೆ, ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಸಹ ನಾವು ಬೇಕಾಗುತ್ತೆ. ನಮ್ಗೆ ಪ್ರತಿಯೊಂದು ದಾಖಲೆಯೂ ಬೇಕು, ಒಂದೊಂದು ಅಕ್ಷರವೂ ಸಹ ನಮಗೆ ದಾಖಲೆ ಬೇಕು. ನೀವು ಕೊಡೋದಿಲ್ಲ ನಮಗೆ. ಅಲ್ಲ, ಸಭೆ ಕರೀಲಿಕ್ಕೆ ನಿಮಗೆ ತೊಂದರೆ ಆದರೆ, ಬಡತನ ಇದ್ದರೆ ಕ್ಷೇತ್ರಕ್ಕೆ ಬನ್ನಿ, ಖಂಡಿತ ನಾನು ಕೊಡ್ತೇನೆ. ನೀವು 10,000 ಜನ ಬಂದರೂ 10,000 ಜನರಿಗೆ ಕುರ್ಚಿ ಹಾಕಿ ಕೂರಿಸ್ಕೊಡ್ತೇನೆ. ನಿಮ್ಮ VIP ಬೇರೆ ವ್ಯವಸ್ಥೆ ಮಾಡ್ತೇನೆ. ನಿಮ್ಮ ಗೌರವಕ್ಕೆ ಧಕ್ಕೆ ಬರದೇ ರೀತಿಯಲ್ಲಿ ವ್ಯವಸ್ಥೆ ನಾವು ಮಾಡಿಕೊಡ್ತೇವೆ. ಈಗಾಗಲೇ DSP ಅವರು ಎಲ್ಲ ಕ್ಷೇತ್ರ ಬಂದು ಪರಿಶೀಲನೆ ಮಾಡಿ ನೋಡ್ಕೊಂಡಿದ್ದಾರೆ, ಜಾಗದ ಬಗ್ಗೆ ತಿಳ್ಕೊಂಡಿದ್ದಾರೆ, ವರದಿಯನ್ನು ಸಲ್ಲಿಸಿರ್ಬೋದು, ಅಥವಾ ನಿಮ್ಮ ಇಂಟೆಲಿಜೆನ್ಸಿ ವರದಿ ದಿವಸ ನೀವು ತಿಳ್ಕೊಂಡಿರ್ಬೋದು. ಅದನ್ನು ಕೊರತೆ ಇದ್ರೆ ಹೇಳಿ, ಊಟನೂ ಹಾಕಿ ವ್ಯವಸ್ಥೆ ಮಾಡ್ತೇವೆ, ತೊಂದರೆ ಇಲ್ಲ. ಆದರೆ ಸಾರ್ವಜನಿಕರು ಕರೆದಾಗ ಅಟ್ಲೀಸ್ಟ್ ಅವರಿಗೆ ಒಂದು ಅಲ್ಲಿ ನೋಡದೆ ಬೇಜಾರಾಗ್ತದೆ. ಅವ್ರು ನೋಡ್ರೆ ಬೇಜಾರಾಗ್ತದೆ. ನಾವೆಲ್ಲರೂ ಕರೆದಿವಿ, ಆದರೆ ಅವ್ರು ಒಂದು ನಾವು ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೇವೆ, ನೀವು ನೆಲದಲ್ಲಿ ಕೂತ್ಕೊಂಡ್ರೆ ಬೇಜಾರು ಮಾಡೋಂಗಿಲ್ಲ. ಇವತ್ತೆಲ್ಲರೂ ಕೇಳಬೇಕು. ಕುಡಿಲಿಕ್ಕೆ ನೀರು ಕೊಡೋದಿಲ್ಲ ಅಂದ್ರೆ ಒಟ್ಟಾರೆ ಈ ಸಭೆಯಲ್ಲಿ ಜನ ಬೇಸತ್ತು ಇಲ್ಲಿಂದ ಹೊರಟೋಗ್ಲಿಕ್ಕೆ ಏನು ಬೇಕೋ ಅಷ್ಟು ವ್ಯವಸ್ಥಿತವಾಗಿ ನಡ್ಕೊಂಡಿದೆ ಅಂತ. ಊಟದ ವ್ಯವಸ್ಥೆ ನಮ್ಮ ಪುಟ್ಟಗಡೆಯವರು ಮಾಡಿದ್ದಾರೆ, ವಾಹನ ವ್ಯವಸ್ಥೆನೂ ಸಹ ಮಾಡಿದ್ದಾರೆ. ಬಿಡಿ, ನಾವು ಏನೇನೋ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ, ಅದು ವಿಚಾರ ಬೇಕಾಗಿಲ್ಲ. ಇಲ್ಲಿ ಕರೆದವರಿಗೆ ನೀವು ಮಾಡಬೇಕಾದ ಕೆಲಸ ಇದು. ನೀವು ಕರೆದವ್ರು ನೀವು ಮಾಡಬೇಕಾದ ಕೆಲಸ ನೀವು ಮಾಡಿಲ್ಲ. ಅದನ್ನು ಅಂದರೆ ನಮ್ಮನ್ನು ಹತ್ತಿಕ್ಕುವ ಕೆಲಸ ಎಲ್ಲಿಂದ ಮಾಡ್ತಾ ಇದ್ದೀರಿ ಅಂತಂದರೆ, ಒಟ್ಟಾರೆ ನಾವು ಬೇಸತ್ತು ಇದರ ಬಗ್ಗೆ ಯಾವುದೇ ರೀತಿಯ ಧ್ವನಿಯನ್ನು ಎತ್ತಬಾರದು. ಸಾರ್ವಜನಿಕ ಧ್ವನಿಯನ್ನು ಅಡಗಿಸುವಂಥ ಕೆಲಸ ಈ ಸಭೆಯಲ್ಲಿ ಹುನ್ನಾರ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಜೊತೆಗೆ ಇಲ್ಲಿವರೆಗೆ ಇಷ್ಟು ವರ್ಷ ಆಯ್ತಲ್ಲ, ಇಲ್ಲಿವರೆಗೆ ಯಾವುದೇ ಮಾಧ್ಯಮ ಇದನ್ನು ಮುಂದೆ ಬರಲಿಕ್ಕೆ ಬಿಡಲಿಲ್ಲ. ಯಾಕೆ ಬಿಡಲಿಲ್ಲ ಅಂತಂದರೆ, ಮಾಧ್ಯಮದವರೇ ಇರೋದ್ರಿಂದ ಬಿಡಲಿಲ್ಲ. ಇವತ್ತು ಅದಕ್ಕಾಗಿ ಸಾರ್ವಜನಿಕರಿಗೆ ಬಹುಶಃ ನಾವು ಮೊನ್ನೆ ಮಾಧ್ಯಮದವರು ಕರೆದು ನಾವು ಮಾತನಾಡಿ ಪ್ರೆಸ್ ಮೀಟ್ ಮಾಡಿದ್ವಿ. ಅದು ಮಾಡಿದಾಗ ಅವರು ಬರಲಿಕ್ಕೂ ಸಹ ಬಹುಶಃ ಕೆಲವು ಜನ ಹಂಚಿಕೊಂಡಿದ್ರು. ಆದರೆ ನಾವು ಕರೆಸಿ ಅದನ್ನು ಪಬ್ಲಿಷನ್ ಮಾಡಿದ್ದೀವಿ. ಅವರೆಲ್ಲರೂ ಸಹಕಾರ ಮಾಡಿ ನಿಜವಾಗಿ ನನ್ನ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇಲ್ಲಿ ಅದಕ್ಕೆಲ್ಲ ಸಾರ್ವಜನಿಕರಿಗೆ ಗೊತ್ತಾಗ್ತಿರ್ಲಿಲ್ಲ. ಅವ್ರಿಗೆ ಗೊತ್ತಾಗಬೇಕು ಅಂದ್ರೆ ಯಾರು ಹೇಳಬೇಕಲ್ಲ, ಒಬ್ಬರು. ಹಾಗಾಗಿ ಮಾಧ್ಯಮದವರಿಗೆ ಮತ್ತೆ ವಿನಂತಿ ಮಾಡ್ಕೊಳ್ತೇವೆ, ಇಲ್ಲಿ ಇರತಕ್ಕಂಥ ವಿಚಾರಗಳನ್ನು ಪಿನ್ ಟು ಪಿನ್ ಅಂತ ನೀವು ಜನಕ್ಕೆ ಸಾಮಾನ್ಯರಿಗೆ ಮುಟ್ಟಿಸುವಂಥ ಸೇತು ಬಂದ ನೀವು ಸೇತುವೆಯಾಗಿ ಕೆಲಸ ಮಾಡಬೇಕು. ನೀವು ಇನ್ನು 10,000 ಕೋಟಿ ಬಜೆಟನ್ನು ಈಗ ಮಾಡಿದರೆ ಪ್ರಾರಂಭ ಆಗುವಾಗ ಬಹುಶಃ ಎಷ್ಟಾಗ್ತದೆ ಅಂತ ಗೊತ್ತಿಲ್ಲ. ಯಾವಾಗ ಪ್ರಾರಂಭ ಆಗ್ತದೆ ಅಂತದ್ದು ಗೊತ್ತಿಲ್ಲ. ಅದು ಆಗದೇ ಇರ್ತದೆ, ಭಗವಂತ ನಿಶ್ಚಯ. ನೋಡೋಣ. ನಮ್ಮ ಹೋರಾಟದ ಧ್ವನಿ ಆಗಬಾರದು ಅಂತ. ಆದರೆ ನಿಮ್ಮ ಬಜೆಟ್ ಸಾಲ ಮಾಡಿ ಈ ಬಜೆಟನ್ನು ಮಾಡಿ ಇದನ್ನು ಯಾರು ತೀರಿಸಬೇಕು? ಪ್ರಜೆಗಳು ನಾವೇ ತೀರಿಸಬೇಕಲ್ವಾ? ಕರೆಂಟ್ ಯಾರಿಗೆ? ಇವತ್ತು 15 ದಿವಸದ ಹಿಂದೆ KPC ಅವರು ತೀರ್ಮಾನ ಮಾಡಿದ್ರು ಗೇರ್ಸಪ್ಪಕ್ಕೆ ಕರೆಂಟ್ ಕೊಡಬೇಕು ಅಂತ ಹೇಳಿ. ಸತ್ಯನ KPC ಅವ್ರದ್ದು ಇಲ್ಲಿ ಲೈನನ್ನು ಮಾಡಲಿಕ್ಕೆ ಆದೇಶ ಮಾಡಿದ್ದಾರೆ. ಇಲ್ಲಿವರೆಗೆ ಇಷ್ಟು ವರ್ಷ ಆದರೂ 2008ನೇ ಇಸ್ವಿಯಲ್ಲಿ KPCಗೆ ನಾವು ಮುತ್ತಿಗೆ ಹಾಕಿದ್ವಿ. ಆವಾಗ ಊರಿನ ಸಾಧಾರಣ 4,500 ಸಾವಿರ ಜನ ಸೇರಿ KPCಗೆ ಮುತ್ತಿಗೆ ಹಾಕಿದ್ದು, ನಾವೇ ಮುಂದಾಳುತ್ತೆ ಅಂತ ಮಾಡಿದ್ದಿತ್ತು ಆ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಕೊಟ್ಟಂಥ ಭರವಸೆ ಈಡೇರಿಸಲಿಲ್ಲ. ಜೊತೆಗೆ ಇಲ್ಲಿ ನದಿಯ ಎಡದಲ್ಲೇ ಬಲದಂಡೆಗಳಲ್ಲಿ ಮೊನ್ನೆ 1 ಲಕ್ಷ ಕ್ಯೂಸೆಸ್, 55,000 ಕ್ಯೂಸೆಸ್, 10,000 ಕ್ಯೂಸೆಸ್, 15,000 ಕ್ಯೂಸೆಸ್ ಅಂತೇಳಿ ನೀರು ಬಿಟ್ರಿ. ಕೃತಕ ನೆರೆ ಬಂತು. ಕೃತಕ ನೆರೆ ಬಂದಾಗ ಅಲ್ಲಿ ಸಾಧಾರಣ 300ಕ್ಕಿಂತ ಹೆಚ್ಚು ಮನೆಗೆ ನೀರು ನುಗ್ಗಿತು. ನೀರು ನುಗ್ಗಿ ಎಷ್ಟು ಹಾನಿ ಆಯಿತು, ದನಕರುಗಳಿಗೆ ಎಷ್ಟು ತೊಂದರೆಗಳಾಯಿತು, ಎಷ್ಟು ಹಾನಿಯಾದವು. ಆ ಹಾನಿಯಾದ ಬಗ್ಗೆ, ಪರಿಹಾರದ ಬಗ್ಗೆ ಕೇಳಿದ್ರೆ ಮಾನ್ಯ ತಹಶೀಲ್ದಾರ್ ಹತ್ರ ಕೊಟ್ಟರೆ ಅವ್ರು ಏನು ಹೇಳ್ತಾರೆ? ಕೃತಕ ನೆರೆಗೆ ಪರಿಹಾರ ಇಲ್ಲ. ಜನ ಏನು ಮಾಡಬೇಕು? ಈ ಕೃತಕ ನೆರೆಗೆ ಕಾರಣರು ಯಾರು? ನಿಮ್ಮ ಶರಾವತಿ ಟೇಲರ್ಸ್ ಅಲ್ವಾ? ಏನು ಜನಸಾಮಾನ್ಯರು? ಹೌದಲ್ವಾ? ಇದು ಯಾರ್ದು ಹೊಣೆ? ಯಾರು? ಅದಕ್ಕೇನು ಪರಿಹಾರ? ನೀವು ಕರೆಂಟ್ ಬೇಕು ಅಂದಾಗಲೂ ನೀರು ಬಿಡ್ತಾನೆ ಹೋಗ್ತೀರಿ. ಆಗ ನಾವು ಅನುಭವಿಸುವಂಥವ್ರು ನಾವು ಇಲ್ಲಿ ಸಾಧಾರಣ ಗೇರ್ಸಪ್ಪದಲ್ಲಿ ನೀರು ಬಿಟ್ಟ ಸಂದರ್ಭದಲ್ಲಿ ಸಾಧಾರಣ 7-8 ಸಾವುಗಳಾಗಿದ್ದಾವೆ. ದೋಣಿ ಮೊಗಸು ಬಿದ್ದು ನೀರು ಒಂದೇ ಸಲ ಬಿಟ್ಟ ತಕ್ಷಣ ಮೊಗಸು ಬಿದ್ದು ಸಾವಾಗಿದ್ದಾವೆ. ಆ ಸಾವಾದವ್ರಿಗೆ ಏನು ನ್ಯಾಯ? ಅದಕ್ಕೇನು ಕೊಟ್ರಿ? ಅಟ್ಲೀಸ್ಟ್ ನಿಮ್ಮ ಹತ್ರ ನೀರು ಬಿಡುವಾಗ ಒಂದು ಸೈರನ್ ಹಾಕುವಂಥ ವ್ಯವಸ್ಥೆ ಇಲ್ಲ ಇಲ್ಲಿ.
ಜೊತೆಗೆ 64 ವರ್ಷಗಳ ಹಿಂದೆ ನಡೆದಂಥ ಡ್ಯಾಮ್ ಜೋಗದಲ್ಲಿ ಕಟ್ಟಿದಂಥದ್ದು ಸಾಧಾರಣ 60,000 ಎಕರೆಗಿಂತ ಮೇಲೆ ಜಾಗ ಇವತ್ತು ಹೋಯ್ತು. 3,800 ದೇವಸ್ಥಾನಗಳು ಹೋಯ್ತು. ಅಲ್ಲಿ ನಿಮ್ಮದೇ ದಾಖಲೆ, ಸರ್ಕಾರಿ ದಾಖಲೆ. ಅಷ್ಟು ದೇವಸ್ಥಾನಗಳು ಹೋಯ್ತು, ಅಷ್ಟು ಜಾಗಗಳು ಹೋಯ್ತು. ಇವತ್ತಿಗೂ ಸಹ ಸಾಧಾರಣ 14,000 ಎಕರೆ ಜಾಗವನ್ನ ಜನರಿಗೆ ಕೊಡಬೇಕಾದ್ದು ಇವತ್ತು ನಿರಾಶ್ರಿತರಾಗಿದ್ದಾರೆ. ಆವತ್ತು ಭೂಮಿ ಕಳ್ಕೊಂಡಂಥವ್ರು ಅವರು, ಅವ್ರ ಮಕ್ಕಳು, ಇವತ್ತು ಮೊಮ್ಮಕ್ಕಳು, ಅವರಿಗೂ ಸಹ ಸಿಗ್ತಾ ಇಲ್ಲ ನ್ಯಾಯ ಅಂತ ಆದ್ರೆ ನಾಳೆ ನೀವು ಇಲ್ಲಿ ಮಾಡಿ ನಮಗೆ ಪರಿಹಾರ ಕೊಡ್ತಿರೋ, ನಮ್ಮ ಮೊಮ್ಮಕ್ಕಳು ತಾಲೂಕು ಪರಿಹಾರ ಕೊಡ್ತಿರೋ ಗೊತ್ತಿಲ್ಲ. ಇಂಥ ಪರಿಹಾರ ನಮಗೆ ಬೇಕಾ? ಅವಶ್ಯಕತೆ ಇದೆಯಾ? ಇಷ್ಟಕ್ಕೂ ಸಹ ಕರೆಂಟ್ ಉತ್ಪಾದನೆ ಬಗ್ಗೆ ನಿಮಗೆ ಪರಿಹಾರ ಬೇಕಲ್ವಾ? ಪರಿಹಾರ ನಾವು ಹೇಳ್ತೇವೆ, ಕೇಳ್ಕೊಳ್ಳಿ. ಸರ್ಕಾರ ಇಚ್ಛಾಶಕ್ತಿಯನ್ನು ತೋರಿಸಬೇಕು. ರಾಜಕೀಯ ವ್ಯಕ್ತಿಗಳು ಇಚ್ಛಾಶಕ್ತಿಯನ್ನು ತೋರಿಸಿಕೊಳ್ಬೇಕು. ಕ್ರಿಯಾಶಕ್ತಿಯನ್ನ ನೀವು ಅಧಿಕಾರಿಗಳು ಮಾಡಿ. ಜ್ಞಾನಶಕ್ತಿಯನ್ನು ನಮ್ಮಂತವ್ರು ಕೊಡ್ತೇವೆ, ತಗೊಳ್ಳಿ. ನಮ್ಮಂತವ್ರು ಜ್ಞಾನಶಕ್ತಿಯನ್ನು ಕೊಡ್ತೇವೆ. ಕ್ರಿಯಾಶಕ್ತಿ ನೀವು ಆಡಳಿತದಲ್ಲಿ ಇರ್ತೀರಿ, ನಿಮ್ಮಂತವ್ರು ಜಾರಿ ತರಬೇಕು ಅದನ್ನ. ಇಚ್ಛಾಶಕ್ತಿಯನ್ನು ರಾಜಕೀಯದವರು ಇಲ್ಲಿ ಕೂತ್ಕೊಂಡಿದ್ದಾರೆ, ರಾಜಕೀಯದವರು ತೋರಿಸ್ಬೇಕು. ಯಾವ ಪಕ್ಷ ಬೇಡ, ಎಲ್ಲ ಪಕ್ಷ ಒಂದೇ, ನಮಗೆಲ್ಲರೂ ಒಂದೇ. ಇಚ್ಛಾಶಕ್ತಿಯನ್ನು ತೋರಿಸ್ಬೇಕು. ಏನು ಇಚ್ಛಾಶಕ್ತಿಯನ್ನು ತೋರಿಸ್ಬೇಕು? ಇಲ್ಲಿಂದ ನೀವು ಬೆಂಗಳೂರಿಗೆ ನೀರು ತಗೊಂಡು ಹೋಗ್ತೀರಲ್ಲ, ಬೆಂಗಳೂರಿಗೆ ನೀರು ತಗೊಂಡು ಹೋಗುವ ಬದಲು ಬೆಂಗಳೂರಲ್ಲಿ ದಿನಕ್ಕೆ ಲಕ್ಷಾಂತರ ಎಕರೆ ಜಾಗ ಇವತ್ತು ಸೈಟ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಆ ಲೇಔಟ್ ಅನ್ನು ಮಾಡುವಾಗ ನೀವು ಒಂದು ನಿಯಮವನ್ನು ಜಾರಿ ಮಾಡಿ, ಒಂದು 5 ಫುಟ್ ಜಾಗವನ್ನ ಇಂಗು ಗುಂಡಿಯನ್ನು ಮಾಡಿ ಮಳೆ ಕೊಯ್ಲು ವ್ಯವಸ್ಥೆಯನ್ನು ಮಾಡಬೇಕು. ಕಡ್ಡಾಯ ಮನೆ ಕಟ್ಟುವಂಥವ್ರು, ಸೈಟ್ ತಗೊಳ್ಳುವಂಥವ್ರು ಅಲ್ಲಿ ಇಂಗು ಗುಂಡಿ ವ್ಯವಸ್ಥೆ ಮಾಡಿ. ಅಂತರ್ಜಲ ವೃದ್ಧಿ ಆಗ್ತದೆ. ಕುಡಿಯುವ ನೀರಿಗಾಗಿ ಇಲ್ಲಿಂದ ಬೆಂಗಳೂರಿಗೆ ನೀರು ಹೋಗುವ ಅವಶ್ಯಕತೆ ಇನ್ನು 5 ವರ್ಷದಲ್ಲಿ ಇಲ್ಲ, ಬರೆದಿಟ್ಕೊಳ್ಳಿ. ಎರಡನೇ ಸಲಹೆ, ಮನೆ ಕಟ್ಟಲಿಕ್ಕೆ ಒಬ್ಬ ವ್ಯಕ್ತಿ, ಹಳ್ಳಿಯ ವ್ಯಕ್ತಿ ಆಗಿರಲಿ, ದಿಲ್ಲಿಯ ವ್ಯಕ್ತಿ ಆಗಿರಲಿ, ನಗರ ವ್ಯಕ್ತಿ ಆಗಿರಲಿ, ಯಾವುದೇ ವ್ಯಕ್ತಿ ಆಗಿರಲಿ, ಮನೆ ಕಟ್ಟುವಾಗ ಕನಿಷ್ಠ 5 ಲಕ್ಷ, 10 ಲಕ್ಷ, 20 ಲಕ್ಷ, 50 ಲಕ್ಷ ಅವರವರ ಶಕ್ತಿ ಅನುಸಾರವಾಗಿ ಕೋಟ್ಯಂತರ ರೂಪಾಯಿಯನ್ನು ಖರ್ಚು ಮಾಡಿ ಮನೆ ಮಾಡ್ತಾರೆ. ಮನೆ ಮಾಡುವಾಗ ಪ್ರತಿಯೊಬ್ಬರಿಗೂ ಸಹ ಪರವಾನಗಿ ಕೊಡಬೇಕಾದ್ರೆ ಕಡ್ಡಾಯವಾಗಿ ಇಂತಿಷ್ಟು ಕರೆಂಟನ್ನು ಸೋಲಾರ್ ವಿದ್ಯುತ್ ನೀವು ಮನೆ ಮೇಲೆ ಮಾಡಬೇಕು ಅನ್ನುವಂಥ ನಿಯಮ ತಗೊಬನ್ನಿ. ನಾವು ಜನಸಾಮಾನ್ಯರು ಎಲ್ಲರೂ ತಲೆಬಾಗ್ತೇವೆ. ಆ ನಿಯಮ ತಗೊಬನ್ನಿ. ಆವಾಗ ಕರೆಂಟಿನ ಬೇಡಿಕೆ ತಾನಾಗೆ ಕಡಿಮೆ ಆಗ್ತದೆ. ಈ 2 ಯೋಜನೆ ನೀವು ಮಾಡುವಂಥ ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿಯನ್ನು ತೋರಿಸಿದ್ರೆ ಖಂಡಿತವಾಗಿ ವಿದ್ಯುತ್ ಬೇಡಿಕೆಯನ್ನು ಅಲ್ಲಿಗೆ ನಾವು ತಗ್ಗಿಸುವಂಥ ಕೆಲಸಗಳನ್ನ ಮಾಡಬಹುದು. ವಿದ್ಯುತ್ ನಿತ್ಯವೂ ಬೇಕು. ಇನ್ನು ಅಭಿವೃದ್ಧಿ ಮಾಡಬೇಕು ಅಂತಾದರೆ ಇವು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಪರಿಸ್ಥಿತಿಯನ್ನು ಕೇಳುವವರಿಲ್ಲ, ಹೇಳುವವರಿಲ್ಲ. ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು, ಒಂದು ವಿದ್ಯಾಸಂಸ್ಥೆ ಸರಿಯಾದ್ದು ಬೇಕು. ನಮ್ಮಲ್ಲಿ ಯಾವ ರೀತಿ ವಿದ್ಯಾಸಂಸ್ಥೆ ಬೇಕು ಅಂತಂದ್ರೆ, ಇವತ್ತು ಬೇರೆ ಬೇರೆ ಜಿಲ್ಲೆಗಳು, ನಮ್ಮಲ್ಲಿರ್ತಕ್ಕಂಥ 30 ಜಿಲ್ಲೆಗಳನ್ನು ನಾವು ಲೆಕ್ಕ ಮಾಡಿಕೊಂಡ್ರೆ ಸಾಧಾರಣ 45ಕ್ಕಿಂತ ಹೆಚ್ಚು ಯೂನಿವರ್ಸಿಟಿಗಳಿದ್ದಾವೆ. ನಮ್ಮ ಜಿಲ್ಲೆಯಲ್ಲಿ ಒಂದು ಯೂನಿವರ್ಸಿಟಿಯೂ ಇಲ್ಲ. ಇದೆಯಾ? ಇಲ್ಲಿ ಯಾರಾದರೂ ಆರೋಗ್ಯ ತೊಂದರೆ ಆಯಿತು ಅಂತಾದರೆ ಸರಿಯಾದ ವ್ಯವಸ್ಥೆಗಳಿಲ್ಲ. ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ವಿಶ್ವವಿದ್ಯಾಲಯ, ಇಂತಹ ಬೇಡಿಕೆಗಳಿದ್ದಾವೆ. ಅದು ಅಭಿವೃದ್ಧಿ ಅಂತ ಅನಿಸ್ತದೆ. ಇರುವಂತಹ ಪ್ರಕೃತಿಯನ್ನು ಒಡೆದು ಅದರ ಒಡಲನ್ನು ತೆಗೆದು ನೀವು ಮಾಡುವುದು ಅಭಿವೃದ್ಧಿ ಅಲ್ಲ. ಇದು ಸಮಾಜಕ್ಕೆ, ಬರೀ ಮನುಕುಲಕ್ಕೆ ನೀವು ಮಾಡುವಂತ ದ್ರೋಹ. ಇಡೀ ಸಮಾಜಕ್ಕಲ್ಲ, ಇಡೀ ಮನುಕುಲಕ್ಕೆ ಮಾಡುವಂತ ದ್ರೋಹ ಇದನ್ನು. ಇದರ ಬಗ್ಗೆ ನೀವು ಏನು ಹೇಳ್ತೀರಿ? ಅದ್ರ ಬಗ್ಗೆ ನಿಮ್ಮ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಉಂಟು ಇವತ್ತು? ಈ ವಿಚಾರವಾಗಿ ಯೋಚನೆ ಮಾಡಿ. ಅಭಿವೃದ್ಧಿ ಅದು ಇರ್ತಕ್ಕಂಥ ರೋಡ್ಗಳಲ್ಲಿ ಅದನ್ನು ಸರಿ ಮಾಡಿ, ಇರುವ ರೋಡ್ ಸರಿ ಮಾಡಿ, ಹೊಸ್ತು ಮಾಡಬೇಕಾದ್ದಿಲ್ಲ. ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ. ಇದೇ ಶರಾವತಿ ನದಿಯಲ್ಲಿ ಹಿಂದೊಂದು ನಾವು ಯೋಜನೆ ಹಾಕಿಕೊಟ್ಟಿದ್ವಿ, ಮನೆ ಮನೆಗೆ ಕುಡಿಯುವ ನೀರು ವ್ಯವಸ್ಥೆ ಮಾಡಲಿಕ್ಕಾಗಿ. ಒಂದು 5 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದರೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಮನೆ ಮನೆಗೆ ನೀರು ಕೊಡಬಹುದಿತ್ತು. ಇಲ್ಲಿ ಅದನ್ನು ಮಾಡಲಿಲ್ಲ. ಪೈಪ್ ಮಾತ್ರ ಹೋಗ್ತದೆ, ನೀರು ಬರೋದಿಲ್ಲ. ಸತ್ಯ ಅದು. ಈಗ ಆಗಿದೆ, 3 ಕೋಟಿ ರೂಪಾಯಿ ಖರ್ಚು ಮಾಡಿ ಪೈಪ್ ಮಾತ್ರ ಹೋಗಿದೆ, ನೀರು ಹೋಗ್ತಾ ಇಲ್ಲ. ಅದನ್ನು ಪರಿಶೀಲನೆ ಮಾಡೋರಿಲ್ಲ. ಟೆಂಡರ್ ಆಯಿತು, ಗುತ್ತಿಗೆ ಆಯಿತು, ಕೆಲಸ ಆಯಿತು, ನೀರು ಹೋಯ್ತು ಇಲ್ಲ ಅಂತ ಕೇಳುವವರಿಲ್ಲ. ಅಭಿವೃದ್ಧಿ ಯಾವುದು? ಬಹಳ ಜನ ಹೇಳ್ತಾರೆ ನೀವು ಪರಿಸರವಾದಿಗಳು ಅಥವಾ ನೀವು ಅಭಿವೃದ್ಧಿ ಬಗ್ಗೆ ವಿರೋಧ ಇದ್ದೀರಿ ಅಂತ ಹೇಳ್ತಾರೆ. ನಮಗೆ ಖಂಡಿತ ಅಭಿವೃದ್ಧಿ ಬಗ್ಗೆ ವಿರೋಧ ಇಲ್ಲ. ನೀವು ಮಾಡುವ ಅಭಿವೃದ್ಧಿಗೆ ನಿಮ್ಮ ಜೊತೆಗೆ ನಾವು ಕೈ ಜೋಡಿಸ್ತೇವೆ. ಬೇಕಾದ ತ್ಯಾಗವನ್ನು ಅಭಿವೃದ್ಧಿಯಲ್ಲಿ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ. ಆದರೆ ಅಭಿವೃದ್ಧಿಯ ನೆಪದಲ್ಲಿ ನೀವು ಮಾಡುವ ಪುಂಡಾಟಿಕೆಗೆ ನಾವು ಸಿದ್ಧರಿಲ್ಲ. ಅದನ್ನು ನಾವು ಹತ್ತಿಕ್ತೇವೆ, ಅದಕ್ಕೆ ನಾವು ವಿರೋಧಿಸ್ತೇವೆ. ಸಾಮಾಜಿಕವಾಗಿ ಏನು ನ್ಯಾಯ ಕೊಡಬೇಕು ಖಂಡಿತವಾಗಿ ಅದಕ್ಕೆ ನಾವು ಸ್ವಾಗತಿಸ್ತೇವೆ. ಅದನ್ನು ಮಾಡಿ. ನೀವೇ ಹೇಳ್ತೀರಿ ವಿಂಡ್ ಮಿಲ್ ಸರಿ ಇಲ್ಲ, ಸೋಲಾರ್ ವಿದ್ಯುತ್ ರಾತ್ರಿ ಕೆಲಸ ಮಾಡೋದಿಲ್ಲ. ನೀವು ಯಾವ ಯುಗದಲ್ಲಿದ್ದೀರಿ? ಇವತ್ತು ಮುಂದುವರೆದಂಥ ಪ್ರಪಂಚ, ಜರ್ಮನ್ ದೇಶ ಅಥವಾ ಜಪಾನ್ ದೇಶ, ಬೇರೆ ಬೇರೆ ದೇಶಗಳನ್ನು ನೋಡಿಕೊಂಡು
ಬ್ಯಾಟ್ರಿ ಚಾಲಿತವಾಗಿರ್ತಕ್ಕಂಥದ್ದು, ಸೌರ ಇದು ಸಂಬಂಧಪಟ್ಟಂಥ ರೀತಿಯಲ್ಲಿ ನೀವು ಧಾರಣಾ ಸಾಮರ್ಥ್ಯವನ್ನು ಇಟ್ಕೊಳ್ಳಿಕ್ಕಾಗಿ ಅಲ್ವಾ, ಅಥವಾ ಒಂದು ಸಮಾನತೆಯನ್ನು ಸಾಧಿಸಿಕೊಳ್ಳಿಕ್ಕಾಗಿ ಈ ಕರೆಂಟನ್ನು ಮಾಡ್ತೀವಿ ಅಂತ ಹೇಳ್ತೀರಿ. ಅದಕ್ಕೆ ಸೋಲಾರ್ದಲ್ಲೇ ಮಾಡಬಹುದು. ಇನ್ನು ಇವತ್ತು 10,000 ಕೋಟಿ ಬಜೆಟನ್ನು ಹಾಕ್ಕೊಂಡು ಇನ್ನು 15 ವರ್ಷಕ್ಕೆ ನೀವು ಪ್ರಾಜೆಕ್ಟ್ ಮುಗಿಸ್ತಿರೋ ಇಲ್ಲೋ ಗೊತ್ತಿಲ್ಲ. ಆವಾಗ ಈ ಬಜೆಟ್ 60,000 ಕೋಟಿಗಿಂತ ಹೆಚ್ಚಾಗಬಹುದು ಅಂತಕ್ಕಂಥ ಅನುಮಾನ ನಮಗಿದೆ. ಇದು ಯಾರಿಗಾಗಿದೆ ಇಷ್ಟು? ಒಂದು, ಇದನ್ನು ಸಾಲ ಮಾಡಿ ಇಷ್ಟು ಮಾಡುವ ಬದಲು 15 ವರ್ಷದ ನಂತರ ಇನ್ಕಮ್ ಶುರು ಆಗೋದು ಯಾವಾಗ? ಇದರ ಔಟ್ಫ್ಲೋ ಇನ್ಫ್ಲೋ ಶುರು ಮಾಡೋಣಂತೆ. ಯಾವಾಗ ಆಗುತ್ತೆ? ನೀವು ಇವತ್ತು ಹಾಕಿದಂಥ ಬಂಡವಾಳ 15 ವರ್ಷದ ನಂತರದಲ್ಲಿ 60,000 ಕೋಟಿಗೆ ಬಜೆಟ್ ಆಗಿ ಮುಕ್ತಾಯ ಆಗಿ ಅಲ್ಲಿಂದ ನೀವು ಶುರು ಮಾಡಿದ ಸಂದರ್ಭದಲ್ಲಿ ಇದರ ಆದಾಯ ಬರೋದು ಯಾವಾಗ? ನೀವು ಸಾಲ ತೀರಿಸೋದು ಯಾವಾಗ? ಅಲ್ಲಿ ತನಕ ನಮ್ಮ ಜನರ ಜೀವವನ್ನು ಹಿಂಡ್ತೀರಿ ನೀವು. ನಮ್ಗೆ ಯಾರಿಗೂ ಬಿಡೋದಿಲ್ಲ ನೀವು ಅಲ್ವಾ? ಟ್ಯಾಕ್ಸ್ ಹಾಕ್ತಿರೋ, ಇನ್ನೊಂದು ಹಾಕ್ತಿರೋ, ಏನೋ ಹಾಕಿ ತೆಗೆ ವಸೂಲಿ ಮಾಡ್ತೀರಿ. ಆ ಸಾಲ ತೀರಿಸ್ಬೇಕಲ್ಲ. 2,000 ಮೆಗಾವೇಟಿಗೆ 2,400 ಮೆಗಾವೇಟ್ ಖರ್ಚು ಮಾಡ್ತಾ ಇದ್ದೀರಿ. ಅದಕ್ಕೆ ಏನು ಹೇಳ್ತೀರಿ? ವಿಂಡ್ ಮಿಲ್, ಸೌರ ಮಿಲ್ಲನ್ನು ಬಳಸಬಹುದು ಅಂತ ಅಲ್ಲಿ ಹೇಳ್ತೀರಿ. ಹಾಗಿದ್ರೆ ರಾತ್ರಿ ಅಲ್ಲಿ ಕರೆಂಟ್ ಬೇಕು ಅಂತಾದರೆ ಯಾವ ವಿಂಡ್ ಮಿಲ್ಲಲ್ಲಿ ನೀವು ನಡೆಸ್ತೀರಿ? ಯಾವ ಸೌರ ವಿದ್ಯುತ್ ನಡೆಸ್ತೀರಿ? ಯೋಚನೆ ಮಾಡಬೇಕಲ್ವಾ? ನಮಗಾದರೆ ಇಂಥ ಯೋಜನೆ ಕೊಟ್ಟರೆ ಅದು ನಡೆಯುವುದಿಲ್ಲ ಅಂತ ಹೇಳ್ತೀರಿ. ನಿಮಗೆ ತಳಕೆಳಗೆ ಹೋದಂಥ ನೀರನ್ನು ಮೇಲೆತ್ತಲಿಕ್ಕೆ 2,000 ಮೆಗಾವೇಟ್ ಬೇಕಲ್ವಾ? ಅದಕ್ಕೆ ವಿಂಡ್ ಮಿಲ್ಲು, ಸೌರ ಮಿಲ್ಲು ಉಪಯೋಗಿಸ್ತೀರಿ. ನಿಮ್ಮದೇ ವಿಡಿಯೋದಲ್ಲಿ ಈಗ ಇದೆ, ಇಲ್ಲೇ ಇದೆ, ಇನ್ನು ಚಾಲನೆ ಮಾಡಿ ನೋಡಬಹುದು. ಕೊನೆಯ 1 ನಿಮಿಷದ ವಿಡಿಯೋದಲ್ಲಿ ಇದೆ, ಇದೆಯಾ ಇಲ್ವಾ? ಅಲ್ವಾ? ಹಾಗಿದ್ರೆ ನಿಮಗೆ 2,000 ಮೆಗಾವೇಟನ್ನು ಮೇಲೆತ್ತಲಿಕ್ಕೆ ಆ ವಿದ್ಯುತ್ತನ್ನು ಬಳಸ್ಲಿಕ್ಕೆ ಬರ್ತದೆ, ಸೌರ ವಿದ್ಯುತ್ತನ್ನು, ವಿಂಡ್ ಮಿಲ್ಲನ್ನು ಬಳಸ್ಲಿಕ್ಕೆ ಬರ್ತದೆ ಅಂತ ಆದರೆ ಇದನ್ನು ಉತ್ಪಾದನೆ ಹೀಗೆ ಬಳಸಿಬಿಡ್ರಲ್ಲ, ಮುಗಿದೋಯ್ತಲ್ಲ. ನೀವು ಮತ್ತೆ ಯಾವ ಭೂಮಿ ತೆಗೆಯುವುದಿಲ್ಲ, ಯಾವುದೂ ಮಾಡಬೇಕಾದಿಲ್ಲ. ಯಾಕೆ ಬೇಕು? ಇದು ಅವೈಜ್ಞಾನಿಕವಾಗಿ ಕೂಡಿದ್ದು ಅಂತ ಹೇಳಿದ್ರು ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅಂತ ಬಿಡಿಸಿ ಹೇಳ್ತಾ ಇದ್ದಾನೆ. ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅಂತ ಬಿಡಿಸಿ ಹೇಳ್ತಾ ಇದ್ದೇನೆ. ಇದೆಷ್ಟು ಅವೈಜ್ಞಾನಿಕವಾಗಿ ಕೂಡಿದೆ ಅಂತ. ಇನ್ನೊಂದು, ನಿಮ್ಮ ಪ್ರಾಜೆಕ್ಟಲ್ಲಿ ಬಹುಶಃ ಪರಿಹಾರಕ್ಕಾಗಿ ಅಷ್ಟು 200 ಕೋಟಿ ಇಟ್ಟಿದ್ದೀರಿ ಅಲ್ವಾ? ನಮ್ಮ ಇಡೀ ಮನುಕುಲ ಇಲ್ಲ 52 ಕುಟುಂಬ, ಒಂದು ವಂಶ ಪರಂಪರೆಗಳು, ಒಂದು ದೇವಸ್ಥಾನ ಇತ್ಯಾದಿ ಎಲ್ಲವನ್ನೂ ಕಳ್ಕೊಳ್ಳಿಕ್ಕೆ ನಿಮ್ಮ 200 ಕೋಟಿಯಲ್ಲಿ ಸಂತೃಪ್ತಿ ಆಗಬೇಕು ನಾವು ಅಲ್ವಾ? ಇದು ಆಮಿಷವನ್ನು ಒಡ್ತಾ ಇದ್ದೀರಿ. ಒಂದು ನಿಮಿಷ, ಅವರು ಕೇಳಲೇಬೇಕು. ಅಲ್ಲಲ್ಲ, ಅವ್ರು ಕೇಳಲೇಬೇಕು. ನಮ್ಮ ಧ್ವನಿ ಇದೆ, ಅದ್ರ ಕೇಳಲೇಬೇಕು ಅವರು. ನಿಮ್ಮ ಅಲ್ಲ, ನೀವು ಮಾತಾಡಬೇಕು. ಒಂದು ನಿಮಿಷ. ಅಲ್ಲ, ನೀವು 1 ನಿಮಿಷ ಮೌನ ಕೂತ್ಕೊಳ್ಳಿ. ಯಾಕಂದ್ರೆ ಮಾನ್ಯ ಒಂದು ನಿಮಿಷ ನೀವು ತೊಡಿ, ಇಲ್ಲಿ ಕೇಳಿ. 1 ನಿಮಿಷ. ಮಾನ್ಯ ಜಿಲ್ಲಾಧಿಕಾರಿ ಒಂದು ಮಾತು ಹೇಳಿದ್ದಾರೆ, ಎಲ್ಲರಿಗೂ ಮಾತನಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅವ್ರಿಗೆ ನಾವು ಗೌರವಿಸ್ತೀವಿ. ಯಾಕಂದ್ರೆ ಆರಂಭದಲ್ಲಿ ಒಂದು ಮಾತು ಹೇಳಿದ್ರು, ನಾನು ಅದಕ್ಕೆ ಮೌನವಾಗಿ ಕೂತ್ಕೊಂಡೆ. ಅವ್ರ ಮಾತಿಗೆ ನಾವು ಬೆಲೆ ಕೊಟ್ಟಿದ್ದೇವೆ. ನಾವೆಲ್ಲರೂ ಗೌರವಿಸ್ಬೇಕು, ಅವರನ್ನು ನಾವೆಲ್ಲರೂ ಗೌರವಿಸ್ಬೇಕು. ಅವ್ರು ಎಲ್ಲರೂ ಕೊಡ್ತೇನೆ ಅಂತ ಹೇಳಿದ್ರೆ ನೀವೆಲ್ಲರೂ ಬಂದಿಲ್ಲಿ ಮಾತನಾಡಿ, ಎಲ್ಲರೂ ಬಂದು ಮಾತನಾಡಿ. ಇನ್ನೊಂದು ಮಾತನ್ನು ಕೇಳ್ತೇನೆ. ನಿಮ್ಮ DPRದಲ್ಲಿ, ನಿಮ್ಮ ಕೊನೆಯ ಮಾತನ್ನು ಕೇಳ್ತಾ ಇದ್ದೇನೆ. DPRದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೇಳಿದೆ, ಮರವನ್ನು ಕಡಿಯುವುದು ನರಮೇಧಕ್ಕೆ ಸಮ ಅಂತ ಹೇಳಿ. ಕೇರಳದ ಒಂದು ಪ್ರಕರಣದಲ್ಲಿ 1 ಮರಕ್ಕೆ 1 ಲಕ್ಷ ದಂಡವನ್ನು ಹಾಕಿದ್ದಾರೆ. ಇಲ್ಲಿ 16,000 ಮರವನ್ನು ನೀವು ಗುರುತಿಸಿದಿರಿ ಅಂತ ಹೇಳಿದಿರಿ ದಾರಿಗಾಗಿ. ಅದಕ್ಕೆ ನೀವು ದಂಡ ತೆರೆಯುವುದು ಅಂತ ನಿಮ್ಮ ಪ್ರಾಜೆಕ್ಟಲ್ಲಿ ಬಂದಿದೆಯಾ? ಒಂದು. ನಂತರ ವಿದ್ಯುತ್ತನ್ನು ಉತ್ಪಾದನೆ ಮಾಡಿದ ನಂತರದಲ್ಲಿ ಎಲ್ಲಿ ಕೊಡ್ತೀರಿ ಅನ್ನುವುದನ್ನ ಇವತ್ತು ನಿಮ್ಮಲ್ಲಿ ಸ್ಪಷ್ಟೀಕರಣ ಇಲ್ಲ. ನಿಮ್ಮ DPRದಲ್ಲೂ ನೀವು ಹೇಳಿದಂಥ ಮಾತಿನಲ್ಲಿ ಇಲ್ಲ. ನೀವು ಹೇಳಿದಂಥ DPRಗಳು ಪುರಾಣದಲ್ಲಿ ಇಲ್ಲ. ನೀವು ನಮಗೆ ಒಂದು ವಿಚಾರ ತಿಳಿದ ಹಾಗೆ ತುಮಕೂರು ಅಥವಾ ಬೆಂಗಳೂರು ಅನ್ನೋದು ಮಾತು ಹೇಳಿದ್ದಾರೆ. ಸರಿ, ಇಲ್ಲಿಂದ ನೀವು ಅಲ್ಲಿ ಕೊಡ್ತೀರಿ ಅಂತ ಆದರೆ 2,000 ಮೆಗಾವೇಟ್ ಇಲ್ಲಿಂದ ಹೋಗ್ಲಿಕ್ಕೆ ಯಾವ ಲೈನಲ್ಲಿ ಸಾಮರ್ಥ್ಯ ಇದೆ? ಇವತ್ತು ಇರತಕ್ಕಂಥ ಪ್ರಸ್ತುತ ಲೈನಲ್ಲಿ ಸಾಮರ್ಥ್ಯ ಇದೆಯಾ? ಇಲ್ಲ. ಅದಕ್ಕೆ ಹೊಸ ಲೈನ್ ಮಾಡ್ತೀರಿ ಅಂತ ನಿಮ್ಮ ಈ DPRನಲ್ಲಿ ಆ ಪ್ರಾಜೆಕ್ಟ್ ಬಂತ? ಎಲ್ಲಿ ಲೈನ್ ಮಾಡ್ತೀರಿ? ಇಲ್ಲಿಂದ ನೀವು ಬೆಂಗಳೂರಿಗೋ ತುಮಕೂರಿಗೋ ಕರೆಂಟ್ ಕೊಡ್ತೀರಿ ಅಂತ ಆದರೆ, ಹೊಸ ಲೈನ್ ಮಾಡ್ತೀರಿ ಅಂತ ಆದರೆ ಅದಕ್ಕೆ ಎಷ್ಟು ಲಕ್ಷ ಎಕರೆ ಜಾಗ ಹೋಗ್ತದೆ, ಎಷ್ಟು ಲಕ್ಷ ಮರ ಕಡಿತೀರಿ, ಎಷ್ಟು ಜನ ನಿರಾಶ್ರಿತರಾಗ್ತಾರೆ. ಇವತ್ತು ನಮ್ಮದು ಇಲ್ಲಿ ಇರ್ತಕ್ಕಂಥವ್ರು 5,000 ರಿಂದ 10,000 ಜನ ಇಲ್ಲಿ ನಾವು ಸೇರಿರ್ಬೋದು. ಆದರೆ ಮುಂದೆ ನೀವು ಲೈನನ್ನು ತಗೊಂಡು ಹೋಗುವಾಗ ಲಕ್ಷ ಜನ ಸೇರುವ ಪ್ರಸಂಗ ಬರಬಹುದು. ಇದನ್ನು ಎಚ್ಚರಿಕೆ ಅಂತ ಹೇಳ್ತಾ ಇಲ್ಲ, ವಾಸ್ತವ ಹೇಳ್ತಾ ಇದ್ದೇನೆ. ಇಲ್ಲಿ ನೀವು ಕರೆಂಟನ್ನು ಕೊಡುವಂಥದ್ದು ಬಗ್ಗೆ ಅದರ ಬಜೆಟನ್ನು ಸೇರಿಸಲೇ ಇಲ್ಲ. ನೀವು ಅದನ್ನು ಎಲ್ಲಿ ಹೇಳಿದ್ದೀರಿ? ಎಲ್ಲೂ ಹೇಳಲಿಲ್ಲ. ಇದನ್ನು ಇಷ್ಟನ್ನು ಸಹ ಒಂದು ಕ್ಲಿಯರಿಟಿ ಬೇಕು. ಜೊತೆಗೆ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತೆ ಪ್ರಶ್ನೆಗಳು ಬಹಳಷ್ಟು ಇದ್ದಾವೆ. ನನ್ನ 48 ಪ್ರಶ್ನೆಗಳಿದ್ದಾವೆ. ನಾನು ಎಲ್ಲ ಪ್ರಶ್ನೆಯಲ್ಲಿ ಹೇಳಿಲ್ಲ, ಕೇವಲ ಹಿಂಡ್ಸ್ ಮಾತ್ರ ಹೇಳ್ತಾ ಇದ್ದೇನೆ. ನನ್ನ 48 ಪ್ರಶ್ನೆಗಳಿದ್ದೇವೆ.
ಈ ಎಲ್ಲ ವಿಚಾರಗಳಿಗೆ ನಮಗೆ ಉತ್ತರ ಕೊಡುವವರು ಯಾರು? ಇವು ಸಭೆ ಕರೆದಿದ್ದೀರಿ, ಧನ್ಯವಾದ. ನಮಗೆ ಉತ್ತರ ಕೊಡೋರು ಯಾರು? ಯಾರು ಕೊಡ್ತಾರೆ? ಇವತ್ತು ಪೊಲ್ಯೂಷನ್ ಬೋರ್ಡ್ ಅವ್ರು ಕೊಡ್ತಾರಾ, ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡ್ತಾರಾ, ಅಥವಾ KPC ಅವರು ಕೊಡ್ತಾರೆ? KPC ಅವರು ಕೇವಲ ಒಬ್ಬ ಅಲ್ಲಿ ಅರ್ಜಿದಾರರು ಅಷ್ಟೇ ಅವರ ಅಧಿಕಾರ ಇರೋದು, ಅವರೇನು ಕೊಡೋ ಪ್ರಶ್ನೆಗಳೇ ಇಲ್ಲ. ಪೊಲ್ಯೂಷನ್ ಬೋರ್ಡ್ ಅವರು ಸಹ ನಮ್ಮ ಆಲಿಕೆಯನ್ನು ಕೇಳಿ ಹೇಳುವಂಥವ್ರು. ಆದರೆ ಪೊಲ್ಯೂಷನ್ ಬೋರ್ಡು ಒಂದು ಶಾಲೆ ಕಟ್ಟಬೇಕು ಅಂತ ಆದರೆ ಒಂದು ಪರವಾನಗಿ ಕೊಡಲಿಕ್ಕೆ ಸತಾಯಿಸಿದಂಥ ದಾಖಲೆಗಳು ನಮ್ಮ ಹತ್ರ ಇದ್ದಾವೆ. ಪೊಲ್ಯೂಷನ್ ಬೋರ್ಡ್ ಅವರು ಒಂದು ಶಾಲೆ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡಲಿಕ್ಕೆ ನಿಮಗೆ ಕ್ಲಿಯರಿಟಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಇಷ್ಟು ದೊಡ್ಡ ಭೂಗತ ಒಂದು ಯೋಜನೆ ಮಾಡುವಾಗ ಪರವಾನಗಿಯನ್ನು ಹೇಗೆ ಕೊಟ್ರಿ? ಯಾವ ಕಾಂಚನ ಕೆಲಸ ಮಾಡ್ತಾ ಇದೆಯಲ್ಲ, ಕ್ರೂಡು ಕಾಂಚನ ಕೆಲಸ ಮಾಡ್ತಾ ಇದೆಯಲ್ಲ, ಇದನ್ನು ಯೋಚನೆ ಮಾಡಬೇಕು. ಹಾಗಾಗಿ ಎಲ್ಲ ಯಾರ್ಯಾರು ಇಲಾಖೆಯಲ್ಲಿ ಪರವಾನಗಿ ಕೊಡಿದೆ ಅಂತ ಹೇಳ್ತಾ ಇದ್ರೆ 13 ಇಲಾಖೆಗಳು, ಆ 13 ಇಲಾಖೆಯ ಪರವಾನಗಿ ದಯಮಾಡಿ ನಮಗೆ ಸಾರ್ವಜನಿಕರಿಗೆ ಕೊಡಿ. ಜೊತೆಗೆ ನಮ್ಮ ಅಹವಾಲಿನ ನೋವು ಸುರಂಗದ ಮಾರ್ಗದ ಮೇಲೆ ಇರತಕ್ಕಂಥ ಜಿಲ್ಲಾಧಿಕಾರಿಗೆ ಅರ್ಥ ಆಗಬಹುದು. ಯಾಕಂದ್ರೆ ದಿನ ನೀವು ಆ ಶಬ್ದವನ್ನು ಕೇಳ್ತಿರೋ ಅಥವಾ ಅಲ್ಲಿರ್ತಕ್ಕಂಥ ಪ್ರಾಣಿಗಳನ್ನ ನೋಡಿಕೊಂಡು ಇವತ್ತು ಇಲ್ಲದೇ ಇರುವಂಥ ಪ್ರಸಂಗ ಆಗಿದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಪ್ರಾಣಿ ಸಂಕುಲ, ಜೀವ ಸಂಕುಲ, ಜಲ ಸಂಕುಲ ಇವತ್ತಿಗೂ ಅಧ್ಯಯನ ಆಗ್ತಾ ಇದೆ. ಎಷ್ಟೋ ಜಲ ಜೀವರಾಶಿಗಳ ಬಗ್ಗೆ ಅಧ್ಯಯನ ನಡೀತಾ ಇದೆ. ಅಧ್ಯಯನ ಆಗುವ ಮೊದಲೇ ಅದರ ಹತ್ಯೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಇಷ್ಟನ್ನ ಹೇಳಿ ನನ್ನ ಸಂಪೂರ್ಣ ವಿರೋಧ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೊಟ್ಟಂತ ಕರೆಯಕ್ಕೆ ಸಮಸ್ತ ಜನರು ಸಹ ಬಂದು ಇದರ ಧ್ವನಿ ಕೊಡಿಸ್ತಾ ಇದ್ದಾರೆ. ಬಹುಶಃ ಲಕ್ಷೋಪಲಕ್ಷ ಸಂಖ್ಯೆಯ ಎಲ್ಲ ಸಾರ್ವಜನಿಕರ ಅಹವಾಲು ಸಹ ಇದನ್ನ ವಿರೋಧ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ನನ್ನ ಮಾತನ್ನು ವಿರೋಧಿಸ್ತೇನೆ.